गणपति जय जय दाता जगदोद्धार कार्य स्वरूप श्री श्री गणपति जय जय दाता जगदोद्धार कार्य स्वरूप श्री श्री तीनोद्धार्य ज्ञान स्वरूप तीनोद्धार्य ज्ञान स्वरूप सनुमतिये सरस्वतिये सनुमतिये सरस्वतिये मति कोडु श्री गणपति जय जय दाता जगदोद्धार कार्य स्वरूप श्री श्री प्रथम प्रभातित उदित गगने प्रथम प्रभातित उदित गगने प्रथम पूजयो निಮಗೆ गणपने प्रथम पूजयो निಮಗೆ गणपने मति कोडु श्री गणपति जय जय दाता जगदोद्धार कार्य स्वरूप श्री श्री पाहति विदनुत पावन चरिता पाहति विदनुत पावन चरिता नवभरिता गुणपूरिता नवभरिता गुणपूरिता मति पूजितन श्री गणपति जय जय दाता जगदोद्धार कार्य स्वरूप श्री श्री ನಾವಾಡುವ ಈ ನವನಾಟಕಕ್ಕೆ ನಾವಾಡುವ ಈ ನವನಾಟಕಕ್ಕೆ ಕೊಡು ಶುಭವ ನೀಡು ದಯವ ಕೊಡು ಶುಭವ ನೀಡು ದಯವ ಪ್ರಥಮ ಪೂಜಿತನೆ ಶ್ರೀ ಗಣಪತಿ ಜಯ ಜಯ ದಾತ ಜಗದೋದ್ಧಾರ ಕಾರ್ಯ ಸ್ವರೂಪ ಶ್ರೀ ಶ್ರೀ ಈ ಪರಿ ಶೋಭಾಯಮಾನವಾಗಿ ಕಂಗೊಳಿಸುತ್ತಿರುವ ಈ ರಂಗಮಂಟಪದಲ್ಲಿ ನೂತನ ಕಲಾವಿದರು ಅಭಿನಯಿಸಲಿರುವ ಶ್ರೀಕೃಷ್ಣ ಗಾರುಡಿ ಅಥವಾ ಭೀಮಾರ್ಜುನರ ಗರ್ವಭಂಗ ಎಂಬ ಯಕ್ಷಿಣಿಯ ಪೌರಾಣಿಕ ನಾಟಕವನ್ನು ಅಭಿನಯಿಸಲಿದ್ದಾರೆ. ಈ ನಾಟಕವು ನಿರ್ವಿಘ್ನವಾಗಿ ನೆರವೇರಲೆಂದು ಮಹಾಗಣಪತಿಯಲ್ಲಿ ಪ್ರಾರ್ಥಿಸುತ್ತಾ ಇಲ್ಲಿ ಸೇರಿರುವ ಹಿರಿಯರಿಗೂ ಕಲಾವಿದರಿಗೂ ಕಲಾಭಿಮಾನಿಗಳಿಗೂ ಪೂಜ್ಯರಿಗೂ ಶ್ರೀ ಚನ್ನಕೇಶವ ಕೃಪಾಪೋಷಿತ ನಾಟಕ ಮಂಡಳಿಯ ಹಾಗೂ ಗೌಡಳ್ಳಿ ಗ್ರಾಮಸ್ಥರ ಹೃದಯಪೂರ್ವಕ ವಂದನೆಗಳು. ಹಾಗೂ ಇದೇ ಗ್ರಾಮದ ಹೆಸರಾಂತ ಕಲಾವಿದರು ನಟಿಸಿ ಬೆಳೆಸಿ ಪೋಷಿಸಿದ ಶ್ರೀಕೃಷ್ಣ ಗಾರುಡಿ ನಾಟಕದ ನೂತನ ಪಾತ್ರಧಾರಿಗಳಲ್ಲಿ ತಪ್ಪು ತೊದಲು ನುಡಿಗಳು, ರಾಗ, ತಾಳ, ಸ್ವರವ್ಯಂಜನದ ಅರಿವಿಲ್ಲದೆ ನಮ್ಮಲ್ಲಿ ತಪ್ಪುಗಳು ಕಂಡು ಬಂದಲ್ಲಿ ಹಂಸಕ್ಷೀರ ನ್ಯಾಯದಂತೆ, ಅಂದರೆ ಹಂಸ ಪಕ್ಷಿಗೆ ಕುಡಿಯಲು ಹಾಲನ್ನು ನೀರನ್ನು ಬೆರೆಸಿ ಇಟ್ಟರೆ ಹಂಸ ಪಕ್ಷಿಯು ಹಾಲನ್ನು ಮಾತ್ರ ಸೇವಿಸಿ ನೀರನ್ನು ಹೊರದೂಡುವಂತೆ ಕಲಾವಿದರನ್ನು ಪ್ರೋತ್ಸಾಹಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಭಗವಂತನನ್ನು ಪ್ರಾರ್ಥಿಸುವೆ. ಕಮಲಾ ವಿಲಾಸಕರ ಸದಾ ಸುಶೀಲ ವಿಲೋಲ ಪರಿಪಾಹಿ ದೇವ ಕಮಲಾ ವಿಲಾಸಕರ कमलायताचा कमलासना दे कमलायताचा कमलासना दे
कमलासनादे सुमनो मकुट सुमनो मकुट सुम पूजिता देव कमला विलासगरा सदा सुशीला विलोला परिपाहि देव कमला विलासगरा शरणानता शरणानता मरुभूमि जाता शरणानता मरुभूमि जाता शरणागता मरणावृता श्री शरणागता शरणावृता श्री शरणावृता श्री गुणा समेता दुरिता वेगाता करुणा समेता दुरिता वेगाता करुणा समेता दुरिता वेगाता परिपोता वारा परिपोता वारा नरहरि विनोदा कमला विलासगरा सदा सुशीला विलोला परिपाहि देवा कमला विलासगरा ಕರುಣಾಮಯನಾದ ಕಮಲಾಕಾಂತನ ದಯದಿಂದ ಸಕಲ ಪ್ರಜೆಗಳಿಗೂ ಕಲಾಭಿಮಾನಿಗಳಿಗೂ ಕಲಾವಿದರಿಗೂ ಭಗವಂತನ ಕೃಪೆ ಇರಲೆಂದು ಬೇಡಿಕೊಳ್ಳುತ್ತಾ ಕಾಲ ವಿಳಂಬವಾಯಿತು. ನಾನೀಗಲೇ ಹೋಗಿ ಯಕ್ಷಿಣಿ ನಾಟಕದ ಕಲಾವಿದರನ್ನು ಜಾಗೃತರಾಗುವಂತೆ ಎಚ್ಚರಿಸುವೆನು. ಧನ್ಯ ಧನ್ಯವೇ ಬದು ಮಾನ್ಯ ಕೃಷ್ಣ ಪ್ರಭುವರ ಧನ್ಯ ಧನ್ಯವೇ ಬದು ಮಾನ್ಯ ಕೃಷ್ಣ ಪ್ರಭುವರ ಹೇ ಮನ್ಮಥ ಸುರಚಿರಾಂಗ ಭುವನ ಚಂದಿರ ಹೇ ಮನ್ಮಥ ಸುರಚಿರಾಂಗ ಭುವನ ಚಂದಿರ ಧನ್ಯ ಧನ್ಯವೇ ಬದು ಮಾನ್ಯ ಕೃಷ್ಣ ಪ್ರಭುವರ ತೀರ ಚೋರ ಪ್ರಿಯಾನುತೆ ಅರಸು ರಾಜ ಸನ್ನುತ ತೀರ ಚೋರ ಪ್ರಿಯಾನುತೆ ಅರಸು ರಾಜ ಸನ್ನುತ ಶ್ರೀರಮಣನ ಕೊಡು ನಮಗೆ ತಿರಾಯುಷ್ಯವ ಶ್ರೀರಮಣನ ಕೊಡು ನಮಗೆ ತಿರಾಯುಷ್ಯವ ಧನ್ಯ ಧನ್ಯವೇ ಬದು ಮಾನ್ಯ ಕೃಷ್ಣ ಪ್ರಭುವರ ಧನ್ಯ ಧನ್ಯವೇ ಬದು ಮಾನ್ಯ ಕೃಷ್ಣ ಪ್ರಭುವರ ಕೃಷ್ಣ ಪ್ರಭುವರ ಕೃಷ್ಣ ಪ್ರಭುವರ ಯಾದವ ಕುಲಮಣಿ ದೀಪ ಜಯ ಜಯ ವೇದಾಗಾನ ಸುರ ಶ್ರೀರಾಮಯ ನಾರಾಯಣ ನಾರಾಯಣ ವೇದಾಗಾನ ಸುರ ನಿರಾಮಯ ಯಾದವ ಕುಲಮಣಿ ದೀಪ ಜಯ ಜಯ ನಾರಾಯಣ ನಾರಾಯಣ ಸೇವಕಸುರ ಪಾದ ಜಯ ಜಯ ನಾರಾಯಣ ನಾರಾಯಣ ಪಾದ ಸೇವಕಸುರ ಪಾದ ಜಯ ಜಯ ಯಾದವ ಕುಲಮಣಿ ದೀಪ ಜಯ ಜಯ ನಾರಾಯಣ ನಾರಾಯಣ
ಪಾದ ಸೇವಕ ಸುರ ಪಾದ ಪಾದಯ ಭಕ್ತವ ಶಂಕರ ಭುಜಗ ಶಂಕರ ಭಕ್ತವ ಶಂಕರ ಭುಜಗ ಶಂಕರ ನಾರಾಯಣ ನಾರಾಯಣ ಮುಕ್ತಿದಾಯಕ ಗಣ ಶಕ್ತಿ ರಾಮಯ ಯಾದವ ಕುಲ ಮಣಿ ದೀಪ ಜಯ ಜಯ ನಾರಾಯಣ ಯಾದವ ಕುಲ ಮಣಿ ದೀಪ ಜಯ ಜಯ ನಾರಾಯಣ ಅನಂತ ಲೀಲಾಮಯನಾದ ಶ್ರೀಕೃಷ್ಣ ಪರಮಾತ್ಮನಿಂದ ಈಗ ಧರ್ಮನಂದನನಾದ ಧರ್ಮರಾಯನಿಗೆ ಧರ್ಮ ಸಾಮ್ರಾಜ್ಯ ಪಟ್ಟಾಭಿಷೇಕ ಮಹೋತ್ಸವವು ಏರ್ಪಟ್ಟಿರುವುದು. ಆದುದರಿಂದ ನಾನು ಅಲ್ಲಿಗೆ ಹೋಗಿ ಆ ಮಹೋತ್ಸವವನ್ನು ನೋಡಿ ನಾನೂ ಆನಂದಿಸುವೆನು. ನಾರಾಯಣ ನಾರಾಯಣ. ಶಂಕರ ಭುಜಗ ಶಂಕರ ನಾರಾಯಣ ನಾರಾಯಣ ಭುಜಗ ಶಂಕರ ಮುಕ್ತಿದಾಯಕ ಗಣ ಶಕ್ತಿ ನಾರಾಯಣ ನಾರಾಯಣ ಮುಕ್ತಿದಾಯಕ ಗಣ ಶಕ್ತಿ ರಾಮಯ ಯಾದವ ಕುಲ ಮಣಿ ದೀಪ ಜಯ ಜಯ ನಾರಾಯಣ ಯಾದವ ಕುಲ ಮಣಿ ದೀಪ ಜಯ ಜಯ ನಾರಾಯಣ ಧರ್ಮನಂದನನೇ ಲೋಕವಿಖ್ಯಾತನಾದ ನಿರ್ಮಲ ಕೃಷ್ಣನ ಬೆಳೆದಿದು ಸಿಪಿಕಾಂಬರ ಕೈಯಲ್ಲಿ ಕೊಡಲು ಕೈಗೆ ಹಚ್ಚಿದ ಐಗತ ಸಿಪಿಕಾಂಬರ ಕೈಯಲ್ಲಿ ಕೊಡಲು ಕೈಗೆ ಹಚ್ಚಿದ ಹಾಲನ್ನು ಕುಡಿದು ಚೆಲ್ಲಿ ನೆಲುವಿನ ಬೆಣ್ಣೆಯ ತಿಂಡಿ सरस्वती नमस्तुभ्यं
ಧರ್ಮನಂದನ ಲೋಕವಿಖ್ಯಾತನಾದ ನಿರ್ಮಲ ಚಂದ್ರವಂಶ ಪಯೋನಿಧಿಯಲ್ಲಿ ಕಲ್ಪವೃಕ್ಷದಂತೆ ಜನಿಸಿ ಭೀಮ, ಅರ್ಜುನ, ನಕುಲ, ಸಹದೇವರೆಂಬ ಚತುರ್ಭುಜಗಳಿಂದ ಪರಿಶೋಭಿತನಾಗಿ ಪ್ರತ್ಯಕ್ಷ ಧರ್ಮಾವತರಣಿಸಿದ ನಿನ್ನ ಸಾಮ್ರಾಜ್ಯ ಪಟ್ಟಾಭಿಷೇಕವನ್ನು ನಡೆಯಿಸಿ ನಿಮ್ಮೆಲ್ಲರನ್ನು ಆಶೀರ್ವಾದಿಸಿ ಅಪೂರ್ವ ನೇತ್ರಾನಂದವನ್ನು ಅತ್ಯಂತ ಚಿತ್ತ ಸಂತೋಷವನ್ನು ಪಡೆಯುವ ಸುಯೋಗವು ಈ ದಿನ ಒದಗಿರುವುದರಿಂದ ಈ ದಿನವೇ ಶುಭ ದಿನವು. ಪರಮಾತ್ಮ ದೇವಕಿ ವರನಂದನ ಭವನಯನ ವಂದಿತ ಮಾಧವ ದೇವಕಿ ವರನಂದನ ಗಾನಕ್ಕೆ ಮರುಳಾದ ಜನರ ನಂದ ಮುರುಳಿಯ ಗಾನಕ್ಕೆ ಮರುಳಾದ ಜನರ ಬಂಧುವೆನಿಸಿದ ಪರಮಾತ್ಮನೋ ನೀರ ಕೃಷ್ಣ ಪರಮಾತ್ಮನೋ ನೀನ ಅಲ್ವರ ಹರಿಮಾನ ನಿಲದಾಯಿತ ನಮ್ಮ ಬಲಿನ ಆನಂದ ನಿಲದಾಯಿತ ಅಲ್ವರ ಹರಿಮಾನ ನಿಲದಾಯಿತ ನಮ್ಮ ಬಲಿನ ಆನಂದ ನಿಲದಾಯಿತ ಎಂದು ದೇವಕಿ ವರನಂದನ ಭವನಯನ ವಂದಿತ ಮಾಧವ ದೇವಕಿ ವರನಂದನ. ಪರಮ ಪೂಜ್ಯರಾದ ಗುರುವರಿಯರೇ, ತಮ್ಮ ಕೃಪಾನುಗ್ರಹ ಪೂರ್ವಕವಾದ ಅಭಿನಂದನ ಆಶೀರ್ವಾದಗಳಿಂದ ನಾವು ಧನ್ಯರಾದೆವು. ಪರಮಾತ್ಮ ಧರ್ಮನಂದನ, ನಮಗೆ ಆಪದ್ ಬಂಧುವು ಗುರುವು ದೈವವೂ ಆದ ಈ ಲೀಲಾಮೂರ್ತಿಯಾದ ಶ್ರೀಕೃಷ್ಣ ಪರಮಾತ್ಮನ ಕೃಪಾ ವಿಶೇಷದಿಂದ ನಾವುಗಳು ಈ ರೀತಿ ಲಭ್ಯ ಸಾಮ್ರಾಜ್ಯ ವೈಭವರಾದೆವು. ಅಲ್ಲದೆ ಅಲ್ಪ ಬಲರು ಆದ ಈ ಪಾಂಡವರು ಸ್ವಸಾಮರ್ಥ್ಯದಿಂದ ವಿಜಯಶಾಲಿಗಳಾಗುವುದು ಸ್ವಪ್ನದಲ್ಲಿಯೂ ಸಾಧ್ಯವಿರಲಿಲ್ಲ. ಮಹಾಭಾರತ ನಾಟಕಕ್ಕೆ ಸೂತ್ರಧಾರನಾಗಿ ನಿಂತು ದುಷ್ಟರನ್ನು ನಿಗ್ರಹಿಸಿ ಶಿಷ್ಟರನ್ನು ಗ್ರಹಿಸಿ ಸುರನರ ಲೋಕಾನಂದವನ್ನುಂಟು ಮಾಡಿದ ಈ ಮಹಾನುಭಾವನಿಂದಲೇ ಈ ದಿವಸ ನಮಗೆಲ್ಲರಿಗೂ ಇಂತಹ ಸಂತೋಷ ಸೌಭಾಗ್ಯ ಒದಗಿರುವುದು. ಅಲ್ಲದೆ ಆದಿಯಿಂದಲೂ ನಮಗೆ ಬಲಭದ್ರ ದೇವ ಆದಿಯಿಂದಲೂ ನಮಗೆ ಪ್ರೀತಿ ವಿಶ್ವಾಸಗಳನ್ನು ವಿಸ್ತರಿಸಿ ನಮಗೆ ಗದಾಯುದ್ಧ ಮಲ್ಲ ಯುದ್ಧ ಕಲೆಗಳಲ್ಲಿ ಗುರುವಾದ ಈ ನಮ್ಮ ಬಲಭದ್ರ ದೇವರು ಸಹ ನಮ್ಮನ್ನು ಆಶೀರ್ವದಿಸಲು ಬಲಭದ್ರ ದೇವರು ಸಹ ಈ ನಮ್ಮ ವಿಜಯ ಸೌಭಾಗ್ಯಗಳಿಗೆ ಮುಖ್ಯ ಕಾರಣಗಳಾದ್ದರಿಂದ ಈ ಮಹೋತ್ಸವದಲ್ಲಿ ಸೂರ್ಯ ಚಂದ್ರರಂತೆ ತೇಜೋಮಯರಾದ ಶ್ರೀಕೃಷ್ಣ ಬಲರಾಮರಿಬ್ಬರಿಗೂ ನಮ್ಮ ಪರ ಕೃತಜ್ಞತಾ ಪೂರ್ವಕವಾದ ವಂದನೆಗಳನ್ನು ಅರ್ಪಿಸಿವೆ. ನಿನಗೆ ಮಂಗಳವಾಗಲಿ ಧರ್ಮನಂದನ. ಧರ್ಮ ಸ್ವರೂಪನಾದ ನಿನ್ನ ಭಾವನೆಯು ಭಾಷಣವು ಅಭಿನಂದನೆಗಳೇ ಸರಿ. ವತ್ಸ ಭೀಮಸೇನ, ಅರ್ಜುನ, ನಕುಲ, ಅಣ್ಣ, ಸಹದೇವ, ನೀವುಗಳು ಎಂತಹ ಕಷ್ಟ ಸಮಯದಲ್ಲಿಯೂ ನನ್ನ ಮಾತಿಗೆ ಪ್ರತಿಯಾಡದೆ ನಾನಾ ಅನುಭವಿಸಿದ್ದಲ್ಲದೆ ನಿಮ್ಮ ನಿಶ್ಚಲ ಭಕ್ತಿ ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹವನ್ನು ಪಡೆದು
ದೈವ ಬಲ ಸಂಪನ್ನರಾಗಿ ಘೋರ ರಣಾಂಗಣದಲ್ಲಿ ಅಪರಿಮಿತ ಸಂತೋಷ ಸಾಹಸವನ್ನು ತೋರಿ ಜಯವನ್ನು ಗಳಿಸಿ ಆನಂದವನ್ನು ಉಂಟು ಮಾಡಿದ್ದೀರಿ. ಇದೇ ರೀತಿ ಶೌರ್ಯ ಸಾಹಸ ದೈವ ಭಕ್ತಿಗಳು ನಿಮ್ಮಲ್ಲಿ ಅಭಿವೃದ್ಧಿಸಲೆಂದು ನಾನು ಈ ಶುಭ ಸಮಯದಲ್ಲಿ ನಿಮ್ಮನ್ನು ಆಶೀರ್ವದಿಸುತ್ತೇನೆ. ಧರ್ಮಸ್ವರೂಪನಾದ ನಿನ್ನ ದೇವತೆ ಲಕ್ಷ್ಮೀ ಕರವ ಹೇಳುವನಾಗೋ ಧರ್ಮದ ಕೀರ್ತಿ ವಹಿಸುತ್ತೆ, ಧರ್ಮದ ಕೀರ್ತಿ ವಹಿಸುತ್ತೆ. ನಿಮ್ಮರನ್ನ ಹೊರೆಯಲಿ ಅಗ್ರಜ ಅಣ್ಣ ಧರ್ಮನಂದನ ಇನ್ನು ವಾತ್ಸಲ್ಯ ಪೂರಿತಗಳಾದ ಅಭಿನಂದನಾಶೀರ್ವಾದಗಳನ್ನು ನಾವು ಶಿರಸ್ಸಿನಲ್ಲಿ ಧರಿಸುವೆವು. ಆದರೆ ಧರ್ಮಾವತಾರನಾದ ನಿನ್ನ ನಾಮಸ್ಮರಣೆ ಮಾತ್ರದಿಂದಲೇ ಜನರಲ್ಲಿ ಅಧರ್ಮ ಬುದ್ಧಿಯು ದೂರವಾಗಿ ಸತ್ಯ ಧರ್ಮ ಕೌಶಲ್ಯ ಸೌಭಾಗ್ಯಗಳು ಅಭಿವರ್ಧಿಸುವವು. ಯಾವ ಮಹಾಪುರುಷನ ಸತ್ಯ ಚರಿತ್ರೆಗಳ ಪಠಣ ಶ್ರವಣಗಳಿಂದಲೇ ಪಾಪರಾಶಿಗಳು ದಗ್ಧವಾಗಿ ಜನರಿಗೆ ಸುಧಾರ ಮಾರ್ಗವು ಗೋಚರವಾಗುವುದು. ಯಾವ ಸತ್ಯ ಸಂದ ರಾಮಣ್ಯ ಶಾಂತಿ ಧರ್ಮ ಸದಾಚಾರದಿ ಸದ್ಗುಣಗಳನ್ನು ಪೂರ್ಣಚಂದ್ರನ ಸಿರಿಯಂತೆ ಬೆಳಗುತ್ತಿರುವುದು. ವೇದಿವಶದಿಂದ ಅರಣ್ಯವಾಸ ನಾಥವಾಸಗಳಲ್ಲಿದ್ದಾಗ ಯಾವ ಧರ್ಮಾವತಾರನ ರೀತಿಯನ್ನು ನೆನೆದು ಸಕಲ ಲೋಕಾಧಿಪತಿಗಳು ಆತನ ಕಷ್ಟಕ್ಕೆ ಮರುಗಿ ಆತನ ಬಾಷ್ಪಗಳನ್ನು ಆತನ ಸತ್ಯ ಧರ್ಮ ನಿಷ್ಠೆಗಾಗಿ ಆನಂದ ಬಾಷ್ಪಗಳನ್ನು ಸುರಿಸುತ್ತಾ ತಲೆಯನ್ನು ತಗ್ಗಿಸಿ ಅಶ್ರುಪ್ರಭಾವಗಳಿಂದ ನೆನೆಯುತ್ತಿದ್ದರು. ಈ ಸಾಮ್ರಾಜ್ಯ ಪಟ್ಟಾಭಿಷೇಕ ಸಮಯದಲ್ಲಿ ಸಕಲ ಲೋಕ ಪಾಲಕರು ಜಾತ್ವರಿಗಳಿಂದ ದೇವ ದುಂದುಬಿ ಘೋಷಗಳಲ್ಲಿ ಯಾವ ಸಾರ್ವಭೌಮನ ಮೇಲೆ ಪುಷ್ಪವೃಷ್ಟಿಯನ್ನು ಪರಮಾನಂದದಿಂದ ಸುರಿಸುತ್ತಿರುವರು. ಯಾವ ಧರ್ಮ ಸ್ವರೂಪನಿಗೆ ತಾನು ಈ ದಿನ ಪತ್ನಿಯಾದನೆಂದು ಈ ಭಾರತ ಭೂಮಾತೆಯು ಅತಿಶಯ ಆನಂದ ತುಂಬಿದ ಒಳಗೆ ನಲಿಯುತ್ತಿರುವಳು. ಅಂತಹ ಧರ್ಮ ಸಾಮ್ರಾಜ್ಯ ಭಾರತ ಚಕ್ರವರ್ತಿ ಸಾರ್ವಭೌಮನಾದ ನಿನ್ನ ಸೇವೆಯನ್ನು ಮಾಡಲು ನಿನ್ನ ಸಹೋದರರಾಗಿ ಜನಿಸಿರುವುದು ನಮ್ಮ ಎಷ್ಟೋ ಜನ್ಮಗಳ ತಪಸ್ಫಲವೆಂದರೂ ಸಾಲದಾಗಿರುವುದು. ಈಗಿರುವಲ್ಲಿ ನೀನು ನಮಗೆ ಉಪಚಾರೋಕ್ತಿಗಳನ್ನು ಹೇಳಬೇಕೆ? ಮುಖ್ಯವಾಗಿ ನಿನ್ನ ಧರ್ಮವೋ ಅಥವಾ ಧರ್ಮ ಸ್ವರೂಪನಾದ ನಿನ್ನ ಸಾನ್ನಿಧ್ಯ ವಿಶೇಷವು ನಮ್ಮನ್ನು ದೈವ ಭಕ್ತಿ ಶಕ್ತಿ ಧರ್ಮ ಕೀರ್ತಿ ಭರಿತರನ್ನಾಗಿ ಮಾಡಿ ನಮಗೆ ಈ ವಿಧವಾದ ಶ್ರೇಯಸ್ಸನ್ನು ಆನಂದವನ್ನು ಉಂಟು ಮಾಡಿರುವುದು. ಇದಕ್ಕಾಗಿ ನಾವು ಪರಮಾತ್ಮನನ್ನು ಭಕ್ತತೆಯಿಂದ ಕೊಂಡಾಡುವುದು. ಈ ಪೀಠದಲ್ಲಿ ಮಂಡಿಸು. ಅಣ್ಣ ಧರ್ಮನಂದನ ವಾರ್ತ ಹೇಳುವನಾಗೋ. ಧರ್ಮ ದೇವತಾ ಅಣ್ಣ ಧರ್ಮನಂದನ ಧರ್ಮ
ಅತಿಶಯೋಕ್ತಿ ಇಲ್ಲದೆ ನಿಜವಾದ ವಿಚಾರಗಳನ್ನು ವಿವರವಾಗಿ ವಿಜ್ಞಾಪಿಸಿರುವನು. ಮಹಾನುಭಾವನಾದ ನಿನ್ನ ಸತ್ಯ, ಧರ್ಮ, ಶಾಂತಿ, ತೇಜಸ್ಸುಗಳ ಮುಂದೆ ನಮ್ಮ ಶಕ್ತಿ ಪರಾಕ್ರಮಗಳು ಯಾವ ಗಣನೆ? ಒಂದು ವೇಳೆ ನಮ್ಮಿಂದ ಈ ವಿಜಯಕ್ಕಾಗಿ ಯಾವುದಾದರೂ ಕಾರ್ಯಗಳು ನಡೆದಿದ್ದರೂ ಅವುಗಳೆಲ್ಲವೂ ಸೂರ್ಯನಿಂದ ಚಂದ್ರನಿಗೆ ಪ್ರಕಾಶ ಉಂಟಾದಂತೆ ನಿನ್ನ ತೇಜೋಬಲದಿಂದ ಪ್ರತಿಫಲಿಸಿದ ಕಾರ್ಯಗಳಲ್ಲದೆ ಬೇರೆ ಅಲ್ಲ. ಸಾಕ್ಷಾತ್ ಆಗಿ ಧರ್ಮ ದೇವತೆಯು ಈ ಮಹಾಸಿಂಹಾಸನವನ್ನೇರಿ ಭರತಖಂಡವನ್ನು ರಚಿಸಲು ಪಟ್ಟಾಲಾಂತೃತವಾಗಿರುವ ಈ ಮಹೋತ್ಸವದಿಂದ ನನಗುಂಟಾಗಿರುವ ಆನಂದವನ್ನು ವಿಸ್ತರಿಸಿ ಹೇಳಲು ಮಾತುಗಳೇ ಬಾರವು, ಬುದ್ಧಿಗೆ ಏನೂ ತೋರದು. ಆನಂದ ಬಾಷ್ಪಗಳು ಕಣ್ಗಳನ್ನು ಮುಚ್ಚಿಸಿರುವು, ಕಂಠವು ಗದ್ಗದವನ್ನು ಪಡೆದವು. ಮುಖ್ಯವಾಗಿ ನಮ್ಮ ಪ್ರಯತ್ನಗಳೆಲ್ಲವೂ ದೈವ ಕೃಪೆಯಿಂದ ಸಾರ್ಥಕವಾಗಿ ಇಂತಹ ಆನಂದವು ಲಭಿಸಿರುವುದರಿಂದ ನಾವೇ ಪುಣ್ಯಶಾಲಿಗಳು. ಭಾರತ ಬೇಷ್, ಬಹಳ ಸಂತೋಷ. ಈ ಪೀಠವನ್ನು ಮಂಡಿಸು. ನಕುಲ ಹೇಳುವನಾಗೋ. ನಕುಲ ಹೇಳುವನಾಗೋ. ದಿವ್ಯರತ್ನ ಸಿಂಹಾಸನ ಸೇನಾಗಿರುವೆ. ಅಣ್ಣ ಧರ್ಮನಂದನ ನಕುಲ ಹೇಳುವನಾಗೋ. ದಿವ್ಯರತ್ನ ಸಿಂಹಾಸನ ಸೇನಾಗಿರುವೆ. ಅಣ್ಣ ಧರ್ಮನಂದನ ನಕುಲ ಹೇಳುವನಾಗೋ. ನಂತೆಯ ಮಗೆ ಹಾಮೂರ ಹರ ಗೆರೋವೆ ಅಣ್ಣ ಧರ್ಮನಂದನ, ಅಲ್ಪ ಜನರು ಅಲ್ಪ ಬಲದವರು ಆದ ನಾವು ಅಂತಹ ಸಾಹಸ ಕಾರ್ಯಗಳನ್ನು ಮಾಡಿದವರು. ಆದರೂ ಈ ಮಹಾಸಭೆಯಲ್ಲಿ ನೀನು ನಮ್ಮಲ್ಲಿ ಈ ರೀತಿಯಾಗಿ ಅಭಿನಂದಿಸಿರುವುದು, ನಮ್ಮಲ್ಲಿ ನಿನಗಿರುವ ವಾತ್ಸಲ್ಯ ವ್ಯಕ್ತಗೊಳಿಸುವುದು. ಈ ದಿವ್ಯರತ್ನ ಸಿಂಹಾಸನ ಸೀನನಾಗಿರುವ ನೀನು ನನ್ನ ಕಣ್ಣಿಗೆ ಭೂಭಾರವನ್ನು ವಹಿಸಿರುವ ಶ್ರೀ ಮಹಾನಿಷ್ಠುವಂತೆ ನನ್ನ ಆನಂದ ತೋರಲು ರೀತಿಯೇ ತೋರಿದೆ. ಆನಂದ ಭಾಷಣಗಳಿಂದ ನೆನೆಯುತ್ತಿರುವೆನು. ನಕುಲ ಬೇಷ್, ಬಹಳ ಸಂತೋಷ. ಈ ಪೀಠವನ್ನು ಮಂಡಿಸು. ಮಹಾದೇವ ಹೇಳುವನಾಗೋ. ಸಂತೋಷ
ನಕಲದ ಮನಸ್ಸಿನ ಭಾವನೆಯೇ ನನ್ನ ಮನಸ್ಸಿನಲ್ಲೇ ಜನಿಸಿರುವುದು. ವಿಷ್ಣು ಪೃಥ್ವಿಪತಿ ಎಂಬ ಅಂಶವು ನನಗೆ ಪ್ರತ್ಯಕ್ಷವಾಗಿ ತೋರುತ್ತಿರುವುದು. ಆದುದರಿಂದ ನಿನಗೆ ಭಕ್ತಿ ಪ್ರೀತಿಗಳಿಂದ ವಂದನೆಗಳನ್ನು ಸಮರ್ಪಿಸಿದ ಮಾತ್ರವೇ ನನ್ನ ಸಂತೋಷವನ್ನು ಸೂಚಿಸಬಲ್ಲೆನು. ಬೇಷ್, ಬಹಳ ಸಂತೋಷ. ಈ ಪೀಠವನ್ನು ಮಂಡಿಸು. ಅನುಜರೇ, ನಿಮ್ಮ ಭಾಷಾಭಾವಗಳಿಂದ ಬಹಳ ಸಂತೋಷವಾಯಿತು. ವತ್ಸ ಭೀಮಸೇನ, ಅರ್ಜುನ, ಪೂಜ್ಯರಾದ ನಾರದರು, ವತ್ಸ ಭೀಮಸೇನ, ಭಾರತ ಈ ಮಹೋತ್ಸವಕ್ಕೆ ಪೂಜ್ಯರಾದ ನಾರದರ ಆಗಮನವು ನಮ್ಮ ಪುಣ್ಯ ವಿಶೇಷ ಫಲವು. ಆದುದರಿಂದ ಅವರನ್ನು ಸತ್ಕರಿಸಿ ಅವರಿಗೂ ಗುರುಗಳಿಗೂ ಶ್ರೀಕೃಷ್ಣ ಬಲರಾಮ ದೇವರಿಗೂ ಮತ್ತು ಇತರೆ ಸಭಿಕರಿಗೂ ಸಹ ಗಂಧ ಫಲ ಪುಷ್ಪ ತಾಂಬೂಲಾದಿಗಳನ್ನು ಅರ್ಪಿಸಿರಿ. ನಾರಾಯಣ ನಾರಾಯಣ ಎಂತ ಪುಣ್ಯ ದೊರಕಿತು. ನಾರಾಯಣ ನಾರಾಯಣ ಎಂತ ಪುಣ್ಯ ದೊರಕಿತು. ಕಂದು ಪಿತನ ದಯ, ಕಂದು ಪಿತನ ದಯ, ಕಂದು ಪಿತನ ದಯ ಹಿಂದಾಲಿವರು ಎಂತ ಪುಣ್ಯ ದೊರಕಿತು. ನಾರಾಯಣ ನಾರಾಯಣ ಲಕ್ಷ್ಮೀದ ರಾಜ್ಯವು ವಶವಾಯಿತು ಈಗ. ನಾರಾಯಣ ಲಕ್ಷ್ಮೀದ ರಾಜ್ಯವು ವಶವಾಯಿತು. ವಸುದೇವ ಪಾಲನ ನಾರಾಯಣ ವಸುದೇವ ಪಾಲನ ದಶೆಯಿಂದ ಇವರು ಎಂತ ಪುಣ್ಯ ದೊರಕಿತು. ನಾರಾಯಣ 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 ನಾರಾಯಣ. ಪೂಜ್ಯರಿಗೆ ನಮಸ್ಕರಿಸು. ನಿಮಗೆ ಮಂಗಳವಾಗಲಿ. ಚಕ್ರವರ್ತಿ ಸಾರ್ವಭೌಮನಾದ ಧರ್ಮನಂದನೇ, ಪೂಜ್ಯರೇ, ಪರಮೇಶ್ವರನ ಸಂಧ್ಯೋಜಾತ ವಾಮದೇವ ಅಘೋರ ತತ್ಪುರುಷ ಈಶನ ಎಂಬ ಪಂಚಮುಖಗಳೇ ಪಂಚ ಪಾಂಡವರಾಗಿ ಈ ಭೂಲೋಕದಲ್ಲಿ ಅವತರಿಸಿರುವ ವಿಚಾರವನ್ನು ಮತ್ತು ಯಜ್ಞ ಸಂಭೂತಿಯಾದ ದ್ರೌಪದಿಯು ಆದಿಶಕ್ತಿ ಸ್ವರೂಪಿಣಿ ಎಂಬುದು ಇವು ದಾನಿಗಳಾದ ದೌಮ್ಯ ಮಹರ್ಷಿಗಳ ಸಮ್ಮುಖದಲ್ಲಿ ಈವರೆಗೂ ಕೇಳಿರಬಹುದು. ಹೀಗೆ ಧರ್ಮರಾಜ, ಭೀಮ, ಅರ್ಜುನ, ನಕುಲ ಸಹದೇವರೆಂಬ ನೀವು 5 ಮಂದಿಯು ಪ್ರತ್ಯೇಕ ರೂಪದಲ್ಲಿ ಕಂಡರು. ನೀವೆಲ್ಲರೂ ಒಟ್ಟಿಗೆ ಐಶ್ವರ್ಯಕರನು ಧರ್ಮಧಿಷ್ಠಿತನೂ ಆದ ಪರಮೇಶ್ವರನ ಅಂಶದಿಂದಿರುವೆ. ಹೀಗಿರುವಲ್ಲಿ ನಿಮಗೆ ಅಪಜಯವಾಗುವುದೆಂದರೆ ಲಯಕರ್ತನಾದ ರುದ್ರನು ನಿಮ್ಮ ರೂಪದಿಂದ ಜನಿಸಿ ಅಧರ್ಮ ಸ್ವರೂಪರಾದ ಕೌರವರನ್ನು ಧ್ವಂಸ ಮಾಡಿ ಭೂಭಾರವನ್ನು ನಿಲ್ಲಿಸಿದರು. ಇದಕ್ಕೆ ಧರ್ಮೋದ್ಧಾರಕನಾದ ಶ್ರೀಮನ್ನಾರಾಯಣನು ಈ ಕಪಟ ನಾಟಕ ಸೂತ್ರಧಾರನಾದ ಶ್ರೀಕೃಷ್ಣ ಪರಮಾತ್ಮನ ರೂಪದಿಂದ ಸಹಾಯಕನಾಗಿ ನಿಂತಿದ್ದನು. ನೀವು ಮಾನವ ಶರೀರಗಳಿಂದ ಜನಿಸಿದ ಕಾರಣ ತಥೋಚಿತ ಕಷ್ಟ ಸುಖಗಳಿಗೆ ಭಾಗಿಗಳಾಗಿದ್ದರು. ದ್ರೌಪದಿ ಸಹಿತ ನಿಮ್ಮ ಸಾಮ್ರಾಜ್ಯ ಪಟ್ಟಾಭಿಷೇಕ ಮಹೋತ್ಸವವನ್ನು ನೋಡಿದ ನನ್ನ ಕಣ್ಣುಗಳಿಗೆ ಸಾಕ್ಷಾತ್ ಕೈಲಾಸ ಸಭಾಸ್ಥಾನದಲ್ಲಿ ಪಾರ್ವತಿ ಪರಮೇಶ್ವರರ ವೈಭವವನ್ನು ನೋಡಿದಷ್ಟು ಪರಮಾನಂದ ಉಂಟಾಯಿತು. ಈ ಮಹೋತ್ಸವವನ್ನು ನೋಡಲು ಬಂದಿರುವ ಬಲಭದ್ರನೇ, ಭೂಭಾರಧರನು, ಶಂಕರನ ಕಂಕಣನಾದ ಆದಿಶೇಷನು, ನೀವು ವಿಜಯರಾದುದರಿಂದ ನಿಮ್ಮನ್ನು ಆನಂದದಿಂದ ಅಭಿನಂದಿಸಲು ಬಂದಿರು. ಇದು ಇಲ್ಲಿ ದಿವ್ಯ ತೇಜಸ್ಸಿನಿಂದ ಕಂಗೊಳಿಸುತ್ತಿರುವ ನೀಲಮೇಘ ಶ್ಯಾಮಮೂರ್ತಿಯೇ ಶ್ರೀಮನ್ನಾರಾಯಣ. ಇವರಿಬ್ಬರ ಅನುಗ್ರಹವು ನಿಮಗೆ ಇದ್ದುದರಿಂದಲೇ ಈ ರೀತಿಯಾಗಿ ವಿಜಯ ಸೌಭಾಗ್ಯವು ಒದಗಿದೆ. ಬಲಭದ್ರ ದೇವ, ಶ್ರೀಕೃಷ್ಣ ಪರಮಾತ್ಮ ನಿಮ್ಮ ಮುಖ್ಯ ಭಕ್ತರು, ಶಿಷ್ಯರು, ಬಂಧುಗಳಾದ ಈ ಪಾಂಡುಪುತ್ರರಿಗೆ ಈ ಶುಭೋದಯ ಕಾಲದಲ್ಲಿ ತಕ್ಕ ಬುದ್ಧಿಗಳನ್ನು ಆಶೀರ್ವದಿಸಿ. ನಾರಾಯಣ ನಾರಾಯಣ.
ಪೂಜ್ಯರ ಅಪ್ಪಣೆಯಂತೆ ಆಗಲಿ. ಪರಮ ಸತ್ಯಶೀಲನಾದ ಧರ್ಮ ರಾಜಾದೀನಂದರೆ ಪೂಜ್ಯರಾದ ದೇವಮಹರ್ಷಿಗಳು ಹೇಳಿದ ನಿಮ್ಮ ಅವತಾರ ತತ್ವನರಿತು ಮಾನವರಾದ ನಿಮಗೆ ನಾನು ಏನನ್ನು ಹೇಳುವುದಕ್ಕೂ ಶಕ್ತರೇನು. ನಿಮ್ಮಲ್ಲಿರುವ ದೈವ ತೇಜಸ್ಸು ಶಕ್ತಿಗಳು ನಮ್ಮನ್ನು ನಿಮಗೆ ಸಹಾಯ ಮಾಡುವಂತೆ ಪ್ರೇರೇಪಿಸಿದ್ದನ್ನು ನಿಮ್ಮ ಈ ಪ್ರೀತಿಗೂ ಈ ಸಂತೋಷಕ್ಕೂ ನಾವು ಭಾಗಿಯಾದವು. ನೀವು ಲೋಕದಲ್ಲಿ ಧರ್ಮ ಸಂಸ್ಥಾಪನೆಯನ್ನು ಮಾಡಿದುದು ಮಾತ್ರವಲ್ಲದೆ ಸಕಲ ನಯ ರೀತಿ ಧರ್ಮ ವಿಚಾರಗಳಲ್ಲಿ ಅಬಾಲ ಗೋಪಾಲರಿಗೂ ಮಾರ್ಗದರ್ಶನವಾಗಿದೆ. ಇನ್ನು ಮುಂದೆಯೂ ಅನಂತ ಐಶ್ವರ್ಯ ವೈಭವದಿಂದಲೂ ಸತ್ಮಾರ್ಗದಿಂದಲೂ ಚಿರಕಾಲ ರಾಜ್ಯವನ್ನು ಪಾಲಿಸಿ ಶ್ರೇಯಸ್ಸನ್ನು ಪಡೆಯಿರಿ. ಕೃಷ್ಣ ಅಣ್ಣ, ಇನ್ನು ಪಾಂಡವರಿಗೆ ಈ ಸಂತೋಷ ಕಾಲದಲ್ಲಿ ಹೇಳಬೇಕಾದ ಅಭಿನಂದನೆಯನ್ನು ಹೇಳು. ಆಗಲಿ ಅಣ್ಣ. ಪೂಜ್ಯರಾದ ಬಲಭದ್ರ ದೇವ, ನಿನ್ನ ಆಶೀರ್ವಾದಗಳು ನಮಗೆ ವರಗಳಾಗಿ ಫಲಿಸಲಿ. ಬಲಭದ್ರ ದೇವ, ಈ ಪೀಠವನ್ನು ಮಂಡಿಸು. ಪರಮಾತ್ಮ ಧರ್ಮನಂದನ, ನೆರೆದಿಹ ಸಭೆಯೊಳಗೆ ಗುರುಗಳ ಎದುರೊಳಗೆ, ಈ ನೆರೆದಿಹ ಸಭೆಯೊಳಗೆ ಗುರುಗಳ ಎದುರೊಳಗೆ, ಭೀಮ ಪಾರ್ಥನ ಕುಲ ಸಹದೇವರಿಂದೊಡಗುಡಿ ಮೆರೆಯುತ್ತೀರ್ಪನಿವನೋ, ಯಮಸುತನು ಮೆರೆಯುತ್ತೀರ್ಪನಿವನೋ. ಸಭೆಯೊಳಗೆ ಗುರುಗಳ ಎದುರೊಳಗೆ, ಭೀಮ ಪಾರ್ಥನ ಕುಲ ಸಹದೇವರಿಂದೊಡಗೂಡಿ ಮೆರೆಯುತ್ತೀರ್ಪನಿವನೋ, ಯಮಸುತನು ಮೆರೆಯುತ್ತೀರ್ಪನಿವನೋ. ಅಣ್ಣ, ಪೂಜ್ಯರಾದ ಧೌಮ ಋಷಿಗಳು ನಾರದರು ಸಹ ಪಾಂಡವರಿಗೆ ಸಕಲ ವಿಚಾರಗಳನ್ನು ತಿಳಿಸಿದ್ದೀರಿ. ಇನ್ನು ನಾನು ಯಾವ ವಿಚಾರವನ್ನು ತಾನೇ ಹೇಳಬೇಕಾಗಿರುವುದು. ಆದರೂ ಕರ್ತವ್ಯದಂತೆ ನಿನ್ನಾಜ್ಞೆಯನ್ನು ಅನುಸರಿಸಿ ಒಂದೆರಡು ಮಾತುಗಳನ್ನು ಹೇಳ್ತೇನೆ. ಸತ್ಯ ಧರ್ಮ ಸ್ವರೂಪನಾದ ಯುಧಿಷ್ಠಿರನೇ, ಪರಮಾತ್ಮ, ಇದುವರೆಗೂ ನೀವುಗಳು ನನ್ನ ಮಾತುಗಳನ್ನು ವೇದವಾಕ್ಯಗಳಂತೆ ಭಾವಿಸಿ ಸಕಲ ವಿಚಾರಗಳಲ್ಲಿಯೂ ನನ್ನ ಮನಸ್ಸಿಗೆ ಸಂತೋಷ ಉಂಟಾಗುವಂತೆ ನಡೆದು ಧರ್ಮ ಮಾರ್ಗದಲ್ಲಿ ನಡೆದು ವಿಜಯ ವಿಖ್ಯಾತಿಗಳನ್ನು ಪಡೆದಿರುವಿರಿ. ನೀವುಗಳು ಸಂಧಿಸಿದ ಕಷ್ಟಗಳ ಭಾರವನ್ನು ಅನುಭವದಿಂದ ಇಳಿಸಿಕೊಂಡು ಸುಜ್ಞಾನ ವಿಭೂತಿಯನ್ನು ಪಡೆದು ಶುದ್ಧರಾಗಿರುವಿರಿ. ಭೀಮಸೇನ, ಇನ್ನು ಈ ನಮ್ಮ ಭೀಮಸೇನನಾದರೂ ಜಗತ್ರಾಣನಾದ ವಾಯುವಿನ ಪುತ್ರನು, ಅಂತರಂಗ ಭಕ್ತನು, ಮಹಾ ಮೇಧಾವಿಯಾದ ಆತನು ನನ್ನ ಆಂತರ್ಯವೆಲ್ಲವನ್ನು ಚೆನ್ನಾಗಿ ಗ್ರಹಿಸಿಯೇ ಇರುವನು. ಇನ್ನು ಈ ನಮ್ಮ ಪಾರ್ಥನಿಗೆ ಹೇಳಬೇಕಾದ ಸಕಲ ವಿಚಾರಗಳನ್ನು ಭಾರತ ಯುದ್ಧರಂಗದಲ್ಲಿಯೇ ರಥದಲ್ಲಿ ಕುಳಿತು ಸಕಲ ವಿಚಾರಗಳನ್ನು ವಿವರವಾಗಿ ಪ್ರತ್ಯಕ್ಷಗೊಳಿಸಿಯೇ ಇರುವೆನು. ಇನ್ನು ನಕುಲ ಸಹದೇವರಾದರು ಸಕಲ ಶಾಸ್ತ್ರ ಧರ್ಮಗಳನ್ನು ಬಲ್ಲ ದಿವ್ಯ ತೇಜಸ್ವಿಗಳು. ನಿಮ್ಮ 3 ಮಂದಿಯನ್ನು ಛಾಯೆಯಂತೆ ಅನುಸರಿಸಿ ನಿಷ್ಕಳಂಕರಾಗಿರುವರು. ಮುಖ್ಯವಾಗಿ ನಿಜ ಭಕ್ತಿ ಜ್ಞಾನ ಸೌಭಾಗ್ಯಗಳಿಗೆ ಪಾತ್ರರಾಗಿರುವವಳು ದ್ರೌಪದೀ ದೇವಿಯು. ನೀವುಗಳು ಸಂಧಿಸಿದ್ದ ಕಷ್ಟಗಳ ಭಾರವನ್ನು ಅನುಭವದಿಂದ ಇಳಿಸಿಕೊಂಡು ಸುಜ್ಞಾನ ವಿಭೂತಿಯನ್ನು ಪಡೆದು ಶುದ್ಧರಾಗಿರುವಿರಿ. ಅಧರ್ಮ ಪ್ರವರ್ತಕರಾದ ಕೌರವರ ಉಪಟಳದಲ್ಲಿಯೇ ಸತ್ಯ ಧರ್ಮಗಳನ್ನು ಅತಿಕ್ರಮಿಸದೇ ಇದ್ದ ನಿಮಗೆ ಈ ಸಾಮ್ರಾಜ್ಯ ವೈಭವಾನಂದಗಳು ಲಭಿಸಿದವು. ಈ ಭರತಖಂಡವು ಇಲ್ಲಿಗೆ ಸತ್ಯ ಧರ್ಮಗಳಿಗೆ ವಾಸಸ್ಥಾನವಾಯಿತೆಂದು ನಾನು ಅತ್ಯಂತ ಸಂತೋಷ ಸಾಗರದಲ್ಲಿ ಮುಳುಗಿರುವೆನು. ಧರ್ಮಪುತ್ರ, ಪರಮಾತ್ಮ, ಪಾಂಡವ ಉಗ್ರಜನಾಗಿಯೂ ಧರ್ಮ ಸ್ವರೂಪನಾಗಿಯೂ ಇರು ನೀನು ರಾಜಾದಿರಾಜನೆನಿಸಿ ಧರ್ಮದಿಂದ ರಾಜ್ಯವನ್ನು ಪಡೆ. ಪರಮಾತ್ಮ, ಭೀಮಸೇನ, ಪರಮಾತ್ಮ, ಮಹಾಪರಾಕ್ರಮಶಾಲಿಯಾದ ನೀನು ಇನ್ನು ಮುಂದೆ ಚದುರಂಗ ಬಲವನ್ನು ಉಚಿತ ರೀತಿಯಿಂದ ನೋಡಿಕೊಳ್ಳುತ್ತಾ ಸೈನ್ಯ ನಾಯಕರ ಮೇಲ್ವಿಚಾರಣೆ ಮಾಡುತ್ತಾ ರಾಜ್ಯಕ್ಕೆ ಶತ್ರು ಭಯವಿಲ್ಲದಂತೆ ಎಚ್ಚರದಿಂದ ನೋಡಿಕೊಂಡು ಧರ್ಮಪುತ್ರನಿಗೆ ಸಹಾಯಕನಾಗಿರೋ. ಧರ್ಮಶೀಲನಾದ ಫಲ್ಗುಣ, ನೀನು ಅತಿಥ್ಯಭ್ಯಾಗತರಾದರಣೆ, ಗೋಬ್ರಾಹ್ಮಣ ಸತ್ಕಾರ, ದೀನಜನೋದ್ಧಾರ, ದಾನ ಧರ್ಮ ವಿಚಾರ ಮುಂತಾದ ಧರ್ಮ ಕಾರ್ಯಗಳಲ್ಲಿ ಧರ್ಮಪುತ್ರನಿಗೆ ಸಹಾಯಕನಾಗಿರು ಆಗಬಹುದು. ಇನ್ನು ಮುಖ್ಯವಾಗಿ ಮೇಧಾವಿಗಳು ರಾಜತಂತ್ರಜ್ಞರುಗಳಾದ ನಕುಲ ಸಹದೇವರಿರ ನೀವಿಬ್ಬರು ಧರ್ಮಪುತ್ರನಿಗೆ ಕಾಲೋಚಿತವಾಗಿ ಆಲೋಚನೆಗಳನ್ನು ಹೇಳುತ್ತಾ ಆತನ ಸನ್ನಿಧಿಯಲ್ಲಿ ಮಂತ್ರಿಗಳಾಗಿರಿ. ಧರ್ಮಪುತ್ರ, ಪರಮಾತ್ಮ, ಐಕ್ಯಮತವೇ ಬಲವೆಂಬ ಮಂತ್ರವನ್ನು ಮಾತ್ರ ಜಪಿಸಿ
ಚೆನ್ನಾಗಿ ಅನುಷ್ಠಾನ ಮಾಡಿ ಪರಮಶಾಂತಿ ವಿವೇಕ ವಿಸ್ತರಣದಿಂದ ರಾಜ್ಯವನ್ನು ಪರಿಪಾಲಿಸುತ್ತಾ ಚಿರಕಾಲ ಆನಂದ ವೈಭವದಿಂದ ಅಭಿವರ್ಧಿಸಿರಿ ಎಂದು ನಿಮ್ಮನ್ನು ಈ ಸಂದರ್ಭದಲ್ಲಿ ಆಶೀರ್ವದಿಸುವೆನು. ಅಪ್ಪಣೆ ಪರಮಾತ್ಮ. ಸಹೋದರರೇ, ಪರಮಾತ್ಮ ಚಿಂತೆ ತೋರಾಯಿತೋ ಕುಂತೆ ಮಾತೆ ಚಿಂತೆ ತೋರಾಯಿತೋ ಭೀಮಸೇನ ಪಾರ್ಥ ಅನುಜರಗಳು ವಿನಯವ ಕಾಳುದೆ. ಭೀಮಸೇನ ಅನುಚರಣಗಳು ವಿನಯವ ತಾಳುದೆ. ಜನ ಮಹಿಮನ ಧ್ಯಾನ ಅನುದಿನ ಮಾಡಿದೆ. ಪರಮಾತ್ಮ ಜನ ಮಹಿಮನ ಧ್ಯಾನ ಅನುದಿನ ಮಾಡಿದೆ. ಚಂದ ಗೌರವಾಯಿತ ಮಾದ್ರೆ ಆತು ತರ ಚಂದ ಗೌರವಾಯಿತ. ಪರಮಾತ್ಮ ಸರಸಿದ ನಯನ ಕರುಣದಯ ಮಗೆ. ಸರಸಿದ ನಯನ ಕರುಣದಯ ಮಗೆ ದೊರಕಿತೋ ಎಂದು ರಾಜ ಅನುಜರಕ್ಕೆ. ಪರಮಾತ್ಮ ದೊರಕಿತೋ ಎಂದು ರಾಜ ಅನುಜರಕ್ಕೆ ಕೊಂತೆ ಮಾತೆ ಆತು ತರಗಂಟ ದೊರಾವಾಯುಗ. ಶ್ರೀಕೃಷ್ಣ ಪರಮಾತ್ಮ ಧರ್ಮವಂದನ. ಶ್ರೀಕೃಷ್ಣ ಪರಮಾತ್ಮ, ನಿನ್ನ ಆಶೀರ್ವಾದ ಅನುಗ್ರಹಗಳೇ ನಮ್ಮನ್ನು ಧರ್ಮ ಮಾರ್ಗ ಮೀರದಂತೆಯೂ ಸುಜ್ಞಾನ ಪ್ರಾವರ್ತಕನಾಗಿಯೂ ಮಾಡುವುದೆಂದು ನಂಬಿರುವೆವು. ಪರಮಾತ್ಮ ಪರಮಾತ್ಮ ನಿನ್ನ ಬುದ್ಧಿವಾದವನ್ನು ಕೃತಜ್ಞತೆಯಿಂದ ಗ್ರಹಿಸಿ ಅದರಂತೆ ನಡೆಯುವೆವು. ಪರಮಾತ್ಮ ಜಯ ಜಯ ಸೋದರ ಜಯ ಜಯ ಸೋದರ
ಜನಿಸಿದೊಡೆ ದೈವ ಪ್ರತಿ ಜನಿಸಿದೊಡೆ ದೈವಮೇ ತತ್ವಾರ್ಥ ಬೋಧೆಯಂ ಗೈದೊಡೆ ಮಿದಿರೋ ദൈവമേ നിർദ്ദടം ദൈവമേ നിർദ്ദടം ദൈവീകൃതം ദോഷವೆಂಬುದೆಲೆ ನರ ಜನ್ಮ ಮಾಯಾ ಪ್ರಪಂಚವಿದು ಮಾಯಾ ಪ್ರಪಂಚವಿದು ಮದನಾಂತಲೀಲಾಗನ ಮಾಯಾ ಪ್ರಪಂಚವಿದು ಛಾಯಾ ಮಾತ್ರ ವಿಲಾಸಂ ಛಾಯಾ ಮಾತ್ರ ವಿಲಾಸಂ ಚಪಲ ವೈಭವ ಭೂರಿತ ಮೇಘನ ಚಪಲ ವೈಭವ ಭೂರಿತ ಮೇಘನ ಮಾಯಾ ಪ್ರಪಂಚವಿದು ಮದನಾಂತಲೀಲಾಗಣ ಮಾಯಾ ಪ್ರಪಂಚವಿದು ಜಗದ ವೈಭವದ ಭ್ರಮಮತಿ ತರಳವಸ ಭ್ರಮಮತಿ ತರಳವಾಸ ಭವಾಂತರದಳು ಗಾರ್ಜಿಸಿದ ವಿವೇಕಮತಿ ಸುಧರ್ಮ ಬಲ್ಲ ಭವಾಂತರದಳು ಗಾರ್ಜಿಸಿದ ವಿವೇಕಮತಿ ಸುಧರ್ಮ ಬಲ್ಲ ವಿವಿಧವೆಂದು ವಿರಸವೆಂದು ವಿರಸವೆಂದು ಸುಖ ಭವಗಳನ್ನು ಭವಿಸುತ್ತಲಿ ಮಾಯಾ ಪ್ರಪಂಚವಿದು ಮದನಾಂತಲೀಲಾಘನ ಮಾಯಾ ಪ್ರಪಂಚವಿದು ಎಂತಹ ಜ್ಞಾನಿಗಳಾದರೇನು, ಎಂತಹ ವಿದ್ಯಾ ವಿವೇಕ ಸಂಪನ್ನರಾದರೇನು, ಮಾನವ ಜನ್ಮವು ಆಗಾಗ ಅಜ್ಞಾನಕ್ಕೆ ಸಿಕ್ಕಲೇ ಸಿಕ್ಕುವುದೆಂಬುದು ನಿಶ್ಚಯ. ಇಲ್ಲವಾದರೆ ನನ್ನಿಂದ ವಿಧ ವಿಧವಾದ ತತ್ವೋಪದೇಶಗಳನ್ನು ಪಡೆದು ಸಕಲ ಶಾಸ್ತ್ರ ಧರ್ಮಗಳನ್ನು ಬಲ್ಲ ಭೀಮಾರ್ಜುನರು ಹೀಗೆ ತಮ್ಮ ತಮ್ಮಂದಿರ ಅಭ್ಯುದಯಕ್ಕೆ ಅಸೂಯೆಪಟ್ಟು ಕ್ರೋಧ ಪರವಶರಾಗುವರೆಂದು ನಾನು ತಿಳಿದಿರಲಿಲ್ಲ. ಧರ್ಮರಾಯನಿಗೆ ಪಟ್ಟಾಭಿಷೇಕವಾದ ನಂತರ ಪಾಂಡವರೈವರಿಗೂ ಕರ್ತವ್ಯಗಳನ್ನು ನಿಯಮಿಸುವಾಗ ನಾನು ನಕುಲ ಸಹದೇವರನ್ನು ಕುರಿತು ನೀವಿಬ್ಬರು ಧರ್ಮರಾಯನ ಸನ್ನಿಧಿಯಲ್ಲಿ ಮಂತ್ರಿಗಳಾಗಿರಿ ಎಂದೊಡನೆಯೇ ಭೀಮಾರ್ಜುನರ ಮುಖಗಳಲ್ಲಿ ಉರಿಯದ್ದಂತೆ ಕಂಡಿತು. ಕಣ್ಣುಗಳು ಕೆಂಡಗಳಾದವು, ದೀರ್ಘ ಶ್ವಾಸಗಳು ಗೋಚರವಾದವು. ಅವರು ನನ್ನನ್ನು ಧರ್ಮರಾಯನನ್ನು ನುಂಗುವಂತೆ ನೋಡಿದುದಲ್ಲದೆ ನಕುಲ ಸಹದೇವರನ್ನು ಆಗಾಗ ಓರೆಗಣ್ಣಿನಿಂದ ನೋಡುತ್ತಾ ಅವಹೇಳನ ಮಾಡುವಂತೆ ಪರಸ್ಪರ ಮುಖಗಳನ್ನು ನೋಡಿಕೊಂಡರು. ಇವೆಲ್ಲವೂ ನನಗೆ ಗೋಚರವಾಗಲಿಲ್ಲವೆಂಬುದು ಅವರ ಭಾವವು. ಇರಲಿ, ಅವರ ಹೀನತೆಗೆ ತಕ್ಕಂತೆ ಪ್ರಬಲವಾದ ಮಾಯೆಯನ್ನು ಕವಿಸಿ ಅವರಿಗೆ ತಕ್ಕ ಅನರ್ಥ ಫಲಗಳನ್ನು ಅನುಭವಿಸುವಂತೆ ಮಾಡಿ ಬುದ್ಧಿ ಕಲಿಸಿದರು. ಸರಸಗಳ ವಿರಸವನ್ನ ಸಗಿದ
ಮನದ ಮುರಹರನ ಮಮ ಹರದುದು ಉಚಿತವೇ ಪರ್ಚಿಸಿದವನನು ಅರ್ಥ ಅಗಲ ಹರದುದು ಉಚಿತವೇ ಪರ್ಚಿಸಿದವನನು ಹರದುದು ಉಚಿತವೇ ಪರೋಚಿಸಿದವನನು ಹರದುದು ಉಚಿತವೇ ಪರೋಚಿಸಿದವನನು ಹರದುದು ಉಚಿತವೇ ಪರೋಚಿಸಿದವನನು ಅರ್ಥ ಹರದುದು ಉಚಿತವೇ ಪರೋಚಿಸಿದವನನು ಸಿರದಿಳಿದು ಹೊರಿತದಳು ತೆರಳುತ್ತದೆ ಸಿರದಿಳಿದು ಹೊರಿತದಳು ತೆರಳುತ್ತಲೆ ಕುದುರುಳನ ದುರಾಗ್ರದಲ್ಲಿ ತರಸೋ ಓ ಕುದುರುಳನ ದುರಾಗ್ರದಲ್ಲಿ ತರಸೋ ಅರ್ಥ ಸಂತೋಷ ಚೌರು ಸರಸದ ವಿರೋಧನ ತಗಿದನು ಆ ಚೌರು ಸರಸದ ವಿರೋಧನ ತಗಿದನು ಸಮಯದ ಮಗವ ಮತಿಯನ್ನು ತಗುತ್ತಾಗದ ಅರ್ಥ ಮಹಾಭಾರತ ಯುದ್ಧದ ಸಾಮ್ರಾಜ್ಯ ವೈಭವವು ಮತ್ತೆ ನಮಗೆ ಲಭಿಸಿತೆಂದು ಅವನು ಸಂತೋಷವಾಗಿದ್ದರೆ ನಮಗೆ ಎಂತಹ ಅವಮಾನವಾಯಿತು ನೋಡಿ. ಆ ಗರ್ವಿಷ್ಠನಾದ ಕೃಷ್ಣನು ನಾನು ತಮಗೆ ಮಹೋಪಕಾರ ಮಾಡಿ ಉದ್ಧಾರ ಮಾಡಿದಂತೆ ಓಂಭವದಿಂದ ಹರಟಿದ್ದು ಆಗಿರಲಿ. ಆ ಸೇರಿದ ಮಹೋತ್ಸವದಲ್ಲಿ ನಮ್ಮಿಬ್ಬರಿಗೂ ಎಂತಹ ಕರ್ತವ್ಯಗಳನ್ನು ನೇಮಿಸಿ ಅವಮಾನಪಡಿಸಿದನು ಧರ್ಮರಾಜನು ರಾಜ್ಯಾಧಿಪತಿಯಂತೆ. ಅದು ನ್ಯಾಯವೇ? ಆ ಬಾಲಕರಾದ ನಕುಲ ಸಹದೇವರುಗಳು ಆತನಿಗೆ ಮಂತ್ರಿಗಳಾಗಿರಬೇಕು. ಅವನು ನೀನು ಬುದ್ಧಿ ಇಲ್ಲದವರಂತೆ ಅವರ ಆಜ್ಞೆಗೆ ಒಳಪಟ್ಟು ಅವನು ಕುದುರೆ ಕತ್ತೆಗಳನ್ನು ನೋಡಿಕೊಂಡಿರಬೇಕಂತೆ. ನೀನು ತಿರುಕರಿಗೆ ಭಿಕ್ಷೆಯನ್ನು ನೀಡುವ ಸೇವಕನಾಗಿರಬೇಕಂತೆ. ನಮ್ಮ ಯೋಗ್ಯತೆಯು ಹೇಗಾಯಿತು ನೋಡಿದೆ. ನಾವಿಬ್ಬರು ಆ ಕೃಷ್ಣನ ಕಣ್ಣಿಗೆ ನಕುಲ ಸಹದೇವರಿಗಿಂತಲೂ ಕೀಳಾಗಿ ಕಂಡವಲ್ಲವೇ? ಆಹಾ, ಎಂತಹ ಅನ್ಯಾಯ! ಏನು ಕತೆ? ಈ ಗೋಪಾಲನು ಇಂತಹ ಅವಿವೇಕದ ಅವರಿಗೆ ವಿಮರ್ಶೆ ಮಾಡಬಹುದೇ? ಅಣ್ಣ, ನಿನ್ನ ಮನಸ್ಸಿಗೂ ಈ ಅವಮಾನವು ತಟ್ಟಿತಲ್ಲವೇ? ಆ ಕೃಷ್ಣನ ರೀತಿ ಹೇಳಿದಾಗಲೇ ನಿನ್ನ ಮುಖವನ್ನು ನೋಡಿದ್ದು ಬಲ್ಲವಷ್ಟೇ. ಆಗಲೇ ತಕ್ಕ ಪ್ರತ್ಯುತ್ತರನ್ನು ಹೇಳಿಬಿಡಬೇಕಂಬ ಬಹಳ ಕೋಪಕ್ಕೆ ಬಂದ ದೊಡ್ಡವನಾದ ನೀನು ಸುಮ್ಮನಿರಲಿ, ನಾನು ಮುಂದುವರಬಾರದೆಂದು ಸಹಿಸಿ ಸುಮ್ಮನಾದನು. ಆ ಕೃಷ್ಣನು ಇನ್ನೇ ಮುಂದುವರಿಸುತ್ತದೆ ಹಾಗೆ ಹೇಳಿದರು. ಧರ್ಮಜ್ಞನಾದ ಧರ್ಮಪುತ್ರನು ಇದಕ್ಕೆ ಹೇಗೆ ಒಪ್ಪಿದರಣ್ಣ? ಆತನಿಗೆ ಯಾವಾಗಲೂ ಆ ಕೃಷ್ಣನ ಮಾತೆ ವೇದವಾಕ್ಯವು. ಅಲ್ಲದೆ ಮೊದಲಿನಿಂದಲೂ ನಮ್ಮಿಬ್ಬರ ಮೇಲಿನ ಪ್ರೀತಿಗಿಂತಲೂ ನಕುಲ ಸಹದೇವರ ಮೇಲೆ ಹೆಚ್ಚು ಪ್ರೀತಿ ಎಂಬುದನ್ನು ನೀನು ಅನೇಕ ಸಂದರ್ಭಗಳಲ್ಲಿ ನೋಡಿರಬಹುದು. ವಿಷ ಸರೋವರದ ಬಳಿಯಲ್ಲಿ ನಾವು 4 ಮಂದಿ ತರಾಗಿದ್ದಾಗ ಧರ್ಮ ಪುರುಷರು ಯಕ್ಷನ ರೂಪದಿಂದ ಪ್ರತ್ಯಕ್ಷವಾಗಿ ವರವನ್ನು ಕೇಳೆಂದರೆ ಧರ್ಮಪುತ್ರನು ನಮ್ಮಿಬ್ಬರನ್ನು ಬಿಟ್ಟು ಮೊದಲು ಮಾತೃಪುತ್ರನ್ನು ಬದುಕಿಸಿಕೊಡಬೇಕೆಂದು ಅವರನ್ನು ಬದುಕಿಸಿಕೊಂಡ ಕಥೆ ನಿನಗೆ ತಿಳಿಯದು. ಆ ಯಕ್ಷನು ತಾನಾಗಿ ನಮ್ಮಿಬ್ಬರನ್ನು ಬದುಕಿಸಿದನಲ್ಲದೆ ಧರ್ಮಪುತ್ರನು ನಮ್ಮ ಪ್ರಾಣಗಳನ್ನು ಕರುಣಿಸಲು ಆತನು ಏನಾದರೂ ಪ್ರಾರ್ಥಿಸಿದನು? ಈ ಚರಿತ್ರೆಗಳನ್ನೆಲ್ಲ ಕಿವಿಯಾರ ಕೇಳಿ
ಅಣ್ಣಾರೆ ನೋಡಿರುವಲ್ಲದೆ ಈಗಿರುವಲ್ಲಿ ನಕುಲ ಸಹದೇವರನ್ನು ಆತನು ಪ್ರೀತಿಯಿಂದ ತನ್ನ ಮಂತ್ರತ್ವಕ್ಕೆ ನೇಮಿಸಿಕೊಂಡದ್ದು ಸಹಜವಾಗಿಯೇ ಇದೆ. ನಾವು ವ್ಯರ್ಥವಾಗಿ ಅಣ್ಣನೆಂದು ನಮ್ಮ ಪ್ರಾಣಗಳು ಹೋಗುವ ಸಮಯದಲ್ಲಿ ಸಹ ಆತನಿಗೆ ಪ್ರತಿಯಾಗಬಾರದೆಂದು ಗೌರವಿಸಿ ಆತನು ಅವಿವೇಕದಿಂದ ಜೂಜಾಡಿ ರಾಜ್ಯ ಕೋಶಾದಿಗಳನ್ನಲ್ಲದೆ ಹತ್ಯೆಯನ್ನು ಸಹ ಸೋತರು ಸೋಮನಿದ್ದು ಕಡೆಗೆ ಅರಣ್ಯವಾಸ ಮತ್ತು ಅಜ್ಞಾತವಾಸಗಳನ್ನು ಅನುಭವಿಸಿದವು. ನಾನಾ ಕಷ್ಟಗಳನ್ನು ಪಟ್ಟೆವು. ಪ್ರಾಣದ ಮೇಲೆ ದೃಷ್ಟಿ ಇಡದೆ ರಣಾಂಗಣದಲ್ಲಿ ಆತನಿಗಾಗಿ ಯುದ್ಧ ಮಾಡಿ ವಿಜಯವನ್ನು ಪಡೆದವು. ಇಷ್ಟು ಮಾಡಿದ್ದಕ್ಕೆ ನಮಗೆ ತಕ್ಕ ಮರ್ಯಾದೆ ಆಯಿತು, ಪ್ರಯೋಜನವೂ ಆಯಿತು. ನೋಡಿದರೆ ಧರ್ಮರಾಯನಂತೆ, ಧರ್ಮಶೀಲನಂತೆ, ಸತ್ಯವಂತನಂತೆ ಎಲ್ಲಿರುವುದೇ ಸತ್ಯ ಈ ಕಾಲದಲ್ಲಿ. ನಿಜ ನಿಜ ಅಣ್ಣ, ಈ ವಿಷಯದಲ್ಲಿ ನನ್ನ ಮನಸ್ಸಿಗೂ ಬಹಳ ಬೇಸರ ಉಂಟಾಗಿರುವುದು. ವೀರನಾದವನಿಗೆ ಮಾನಹಾನಿಗಿಂತಲೂ ಪ್ರಾಣಹಾನಿಯ ಲೇಸು. ಆದುದರಿಂದ ಈ ಅವಮಾನವನ್ನು ಸಹಿಸಿಕೊಂಡರಲು ನನಗೆ ಸಾಧ್ಯವಿಲ್ಲ. ಇದೋ ನಾನು ತೀರ್ಥಯಾತ್ರೆಗಾಗಿ ಹೊರಟು ಹೋಗಬೇಕೆಂದು ಆಲೋಚಿಸಿರುವನು. ಛಾಕೆ ನಿನ್ನ ಅಭಿಮತವೇನು ಅಣ್ಣ? ಎಂತಹ ಏರಿತನದ ಆಲೋಚನೆ ಮಾಡಿರುವೆ. ಕೊನಕುಲಗಿರಿಗಳು ಚಲಿಸಲೇ, ಕೊನಕುಲ ಗಿರಿಗಳು ಚಲಿಸಲೇ, ಉದಯಿಸಲಿ ಪಶ್ಚಿಮಾದ್ರಿಯೋ ಶೀತಳಮಾಗಲಿ, ಶೀತಳಮಾಗಲಿ ಎನ್ನಯ ಪ್ರತಿಜ್ಞೆಯು ನೆರವೇರಲೀಗ. ಎಂತಹ ಏರಿತದ ಆಲೋಚನೆ ಮಾಡಿರುವೆ. ಸಾಕು ಬಿಡುವಂತಹ ನಿರಾಶೆಯನ್ನು. ಆರ್ತನು ಅವಮಾನಿತನಾಗಿ ಹೋದರೆ ಈ ಭೀಮಸೇನನು ಸುಮ್ಮನಿರುವನೆ. ಈ ಅವಮಾನವು ನಮ್ಮಿಬ್ಬರಿಗೂ ಸಮನಾಗಿರುವಲ್ಲಿ ಇದಕ್ಕೆ ತಕ್ಕ ಪ್ರತಿಕ್ರಿಯೆಯನ್ನು ಮಾಡದಿದ್ದಲ್ಲಿ ನಾವು ಕ್ಷತ್ರಿಯ ವಂಶದಲ್ಲಿ ಹುಟ್ಟಿ ಸಾರ್ಥಕವೇನು? ಬಿಡು ಬಿಡು, ತೀರ್ಥಯಾತ್ರೆ ಚಿಂತೆಯನ್ನು ಬಿಡು. ಅಣ್ಣ, ಹಾಗಾದರೆ ನನಗೆ ಯಾವ ಆಲೋಚನೆಯನ್ನು ಹೇಳಿವೆ? ಹೇಳು. ಧರ್ಮಪುತ್ರನು ಆ ಗೊಲ್ಲನ ವಶನಾಗಿ ಬಿಟ್ಟವನು ಅಲ್ಲದೆ ಅವನಿಂದಲೇ ತನಗೆ ಸಾಮ್ರಾಜ್ಯ ಪದವಿ ಲಭಿಸಿದೆ ತಿಳಿದು ನಮ್ಮ ಉಪಕಾರವನ್ನು ಮರೆತು ಅವನು ಹೇಳಿದಂತೆ ನಡೆಯುತ್ತಿರುವನು. ನಾವು ಶ್ರಮಪಟ್ಟು ಆರ್ಜಿಸಿದ ರಾಜ್ಯಕ್ಕೆ ಧರ್ಮಪುತ್ರನೊಬ್ಬನೇ ಭಾಗಿಯಲ್ಲ. ಆದ ಕಾರಣ ರಾಜ್ಯವನ್ನು ವಿಭಾಗ ಮಾಡಿ ನಮ್ಮ ಅಂಶವನ್ನು ನಮಗೆ ಕೊಟ್ಟು ಬಿಡಬೇಕು. ನಾವೊಂದು ಆಟ ಹಿಡಿಯುವುದು. ಇಷ್ಟು ಅವಮಾನವನ್ನು ಅಪಕಾರವನ್ನು ಮಾಡಿದ ಆ ಕೃಷ್ಣನು ಇನ್ನು ಮುಂದೆ ಈ ನಮ್ಮ ಹಸ್ತಿನಾವತಿಯ ಅರಮನೆ ಬಾಗಿಲನ್ನು ಹೇಗೆ ತುಳಿಯುವನು ನಾನು ನೋಡುವೆನು. ಏನು ಹೇಳುವೆ? ಸರಿ ಸರಿ ಅಣ್ಣ, ಒಳ್ಳೆಯ ಮಾತನ್ನೇ ಹೇಳಿದೆ. ನಿನ್ನ ಅಭಿಮತವೇ ನನ್ನ ಅಭಿಮತವು. ಇದು ತೀರ್ಥಯಾತ್ರೆಯ ಆಲೋಚನೆಯನ್ನು ಬಿಟ್ಟನು. ಬೇಸ್, ಈವರೆಗೂ ಅಣ್ಣನೆಂಬ ಗೌರವದಿಂದಲೂ ಧರ್ಮ ಮಾರ್ಗ ಪ್ರವರ್ತಕನೆಂತಲೂ ಆತನಲ್ಲಿ ನಮ್ಮಲ್ಲಿ ಅತಿಶಯ ಪ್ರೀತಿ ಇರುವುದೆಂತಲೂ ಗೌರವಿಸಿ ಸುಮ್ಮನಿದ್ದುದಾಯಿತು. ಇನ್ನು ನಮ್ಮ ಭಾವನೆಗಳಿಗೆ ವಿರೋಧವಾಗಿ ಪರಿಣಿಸುವುದರಲ್ಲಿ ನಾವು ಇನ್ನು ಸುಮ್ಮನಿದ್ದರೆ ನಮಗೆ ಅವಮಾನವು ನಷ್ಟವು ಆಗಲೇ ಆಗುವುದು. ಆದುದರಿಂದ ನೀನು ಹೇಳಿದಂತೆ ನಮ್ಮ ಭಾವಕ್ಕೆ ರಾಜ್ಯವನ್ನು ವಿಂಗಡಿಸಿಕೊಂಡು ಬಿಡುವಂತೆ ಕೇಳಬೇಡ ನೋಡೋಣ. ಓಹೋ, ಈಗಲ ಹೋಗಿ ಕೇಳೋಣ ನಡೆ. ಅಣ್ಣ ನಮಸ್ಕರಿಸಬೇನು? ಪಾರ್ಥ, ನಿಮ್ಮ ಮಂತ್ರಿ ಸಾರ್ವಭೌಮರು ದಯಮಾಡಿಸಿರುವರು. ಮಂತ್ರಿ ಸಾರ್ವಭೌಮರು? ಸಾರ್ವಭೌಮರ ಮಂತ್ರಿಯು? ಹೌದು, ಎಂದು ವಂದಿಸು. ಈ ಅರ್ಜುನನಿಗೆ ಅಂತಹ ಏರುತನವು ಸೈನ್ಯವು ಬಂದರೆ ನೀನು ಅಂತಹ ಆಜ್ಞೆಯನ್ನು ಮಾಡುವೆ? ಒಂದ ಸಮಾಚಾರವೇನು? ಕೇಳಿ.
ಅಣ್ಣ ಅದೆಲ್ಲವೂ ಸಮಯ ಬಂದಾಗ ತಿಳಿಯಬಹುದು. ಈಗ ಆ ವಿಚಾರವಿರಲಿ. ನೀನು ಬಂದ ಕಾರ್ಯವನ್ನು ತಿಳಿಸಿ ನಿನ್ನೊಡನೆ ನಮಗೆ ಹೆಚ್ಚು ಮಾತುಗಳನ್ನು. ಈ ದಿನ ಅಣ್ಣನಾದ ಯುಧಿಷ್ಠಿರನು ಚದುರಂಗ ಬಲ ವಿಚಾರದಲ್ಲಿಯೂ ಧರ್ಮಛತ್ರ ದೇವಾಲಯಗಳ ವಿಚಾರದಲ್ಲಿಯೂ ಕೆಲವು ನಿಮ್ಮಲ್ಲಿ ವಿಷಯಗಳನ್ನು ಆಲೋಚಿಸಬೇಕಾದ್ದರಿಂದ ನಿಮಗೆ ತಿಳಿಯುವಂತೆ ನನಗೆ ಆಜ್ಞೆ ಮಾಡಿರುವರು. ಏನು ಚದುರಂಗ ಬಲವೇ? ಅನ್ನಛತ್ರ ದೇವಾಲಯಗಳು? ಯಾರ ಚದುರಂಗ ಬಲ? ಯಾರ ಅನ್ನಛತ್ರ ದೇವಾಲಯಗಳು? ನಮ್ಮ ಚದುರಂಗ ಬಲ, ನಮ್ಮ ಛತ್ರಗಳು, ನಮ್ಮ ದೇವಾಲಯಗಳಲ್ಲದೆ ಮತ್ಯಾವು? ನಿಮ್ಮದಾದರೆ ನೀನು, ನಿಮ್ಮ ಸಾಧವರು, ನಿಮ್ಮ ಅಣ್ಣನಾದ ರಾಜಾದಿರಾಜ ಯುಧಿಷ್ಠಿರ ಚಕ್ರವರ್ತಿ ಸಾರ್ವಭೌಮರು ಅವುಗಳ ವಿಷಯವಾಗಿ ಏನು ಬೇಕಾದರೂ ಆಲೋಚಿಸಿಕೊಳ್ಳಿ. ಅವುಗಳಿಗೂ ಈ ಭೀಮಾರ್ಜುನರಿಗೂ ಯಾವ ಸಂಬಂಧವೂ ಇಲ್ಲ. ಸರಿಯಾಗಿ ಅಣ್ಣ ಹೇಳಿದಲ್ಲಿ ಕೇಳಿ. ತಾವುಗಳೆಂದಿಗೂ ಇಂತಹ ಪ್ರತ್ಯುತ್ತರವನ್ನು ಹೇಳುತ್ತಿರಲಿಲ್ಲ. ಈ ದಿನ ಇಂತಹ ಉತ್ತರವನ್ನು ಹೇಳಿದವರನ್ನು ನೋಡಿದರೆ ನನಗೆ ಆಶ್ಚರ್ಯವೋ ವ್ಯಸನವೋ ಉಂಟಾಗಿದೆ. ಈ ವಿಷಯದಲ್ಲಿ ನನ್ನ ಅಪರಾಧವೇನಾದರೂ ಇದ್ದರೆ ಶಾಂತನಾಗಿ ಅಣ್ಣನಿಗೆ ಹೇಳಲು ಸದುತ್ತರವನ್ನು ಅಪ್ಪಣೆಗೊಳಿಸಿ. ಇದೆ ಆತನಿಗೂ ನಿನಗೂ ಸದುತ್ತರವು. ನೀನು ವೃತ್ತ ಚರ್ಚಿಸಬೇಡ. ನಿನ್ನ ತಪ್ಪಿದವಿಲ್ಲ, ನಾವು ಕ್ಷಮಿಸಬೇಕಾಗಿಲ್ಲ. ನಾವು ಬರುವುದಿಲ್ಲ ಎಂಬ ಮಾತನ್ನು ನಿಮ್ಮ ಸಾರ್ವಭೌಮನಿಗೆ ತಿಳಿಸು. ಬಲ ಪಾರ್ಥ, ಸರಿಯಾಗಿ ಹೇಳಿದೆ. ಇದರ ಪರಿಯ ವ್ಯಸನವೋ ಹೇಗಾಗಿರುವುದೋ ತಿಳಿಯಲು ಆಗಲಿ. ಯತ್ನವೇನು ಇರುವ ಸಂಗತಿಯನ್ನು ಧರ್ಮಪುತ್ರನಿಗೆ ತಿಳಿಸುವೆನು. ಅಣ್ಣ
ಭಾಗ್ಯದ ದಾನವ ಕುಲ ಹರಿ ಶ್ರೀ ಹರಿ ನಾರಾಯಣ ಜನ ಸುರ ದೇನು ಶುಭೋದಯ ಜನ ಸುರ ದೇನು ಶುಭೋದಯ ಧಾರಣರ್ಥನಾದ ಸೌರ ನಾರಾಯಣ ಧಾರಣರ್ಥನಾದ ಸೌರ ಸೋಲ ಸೋತೆ ಶ್ರೀ ಕಮಲಾದವ ವೈಭವ ಗೋಪಾವನ ಶ್ರೀ ಕಮಲಾದವ ನಾರಾಯಣ ಭೀಮಾರ್ಜುನರೇ, ಲಬ್ಧ ಸಾಮ್ರಾಜ್ಯ ವೈಭವರಾದ ನಿಮ್ಮನ್ನು ನೋಡಿ ನನಗೆ ಅತ್ಯಾನಂದವಾಯಿತು. ಏನೆಂದು ಹೇಳಿದಿರಿ? ಲಬ್ಧ ಸಾಮ್ರಾಜ್ಯ ಮತ್ತೆ ಶೇಷನಾದ ಸಹದೇವರು ನಮಗೆ ಸಾಮ್ರಾಜ್ಯ ಸೇವಾ ವೃತ್ತಿಯ ವೈಭವವೇ ನಿಜ ನಿಜ ಪಾರ್ಥ, ಸರಿಯಾಗಿ ಹೇಳಿದೆ. ನಾರಾಯಣ ನಾರಾಯಣ. ಹೇಳಿದ ಪಾಠ ಭೀಮಸೇನ ಹೇಗೆ ಹೇಳಿದಿರಿ? ನಿಮಗೆ ಅವಮಾನವು ಹೇಗಾಯಿತು? ಸೇವಾ ವೃತ್ತಿ ಎಂದರೇನೆಯ? ನಾರಾಯಣ ನಾನು ಎಲ್ಲವನ್ನು ಕಣ್ಣಾರೆ ನೋಡಿ ಕಿವಿಯವರೇ ಕೇಳಿ ಮತ್ತೆ ಕೇಳಿವಿರಲ್ಲ. ಆ ದಿನ ಸಭೆಯಲ್ಲಿ ನಿಮ್ಮ ಕೃಷ್ಣನು ಯಾರು ಯಾರಿಗೆ ಯಾವ ಯಾವ ಕರ್ತವ್ಯವನ್ನು ನೇಮಿಸಿದ ಕೇಳಲಿಲ್ಲವೇ? ಕೇಳಿದೇನು? ಚತುರಂಗ ಬಲ ವಿಚಾರಣೆಯಿಂದ ನಿಮಗೆ ರಾಜ್ಯ ರಕ್ಷಣೆ ಮಾಡುವ ಕಾರ್ಯವನ್ನು, ಪ್ರಾರ್ಥನೆಗೆ ದಾನ ಧರ್ಮಾಧೀನ ರಕ್ಷಣಾದಿಗಳನ್ನು ನಿಯಮಿಸಿದನು. ನಕುಲ ಸಹದೇವರನ್ನು ಮಂತ್ರತ್ವಕ್ಕೆ ನಿಯಮಿಸಿದನು. ಅಷ್ಟೇ. ನಾರಾಯಣ ನಾರಾಯಣ. ಎಷ್ಟು ಗೌರವದ ಮಾತುಗಳಿಂದ ಹೇಳ್ತಿರುವರು ಸ್ವಾಮಿ. ನಾರಾಯಣ. ಇದರ ಭಾವೋದಾವ ಗ್ರಹಿಸಲಿಲ್ಲವೇ? ಭೀಮನ ಕುದುರೆ ಕಥೆಗಳನ್ನು ವಿಚಾರಿಸಿಕೊಳ್ಳುವುದು, ನಾನು ತಿರುಕರಿಗೆ ಇಡೀ ಭಿಕ್ಷೆಯನ್ನು ನೀಡುವುದು, ಇಂತಹ ಕಾರ್ಯವನ್ನು ಮಾಡುವುದಕ್ಕೆ ಒಪ್ಪಿದಂತಾಯಿತು. ಇದರಂತೆ ನಿಶ್ಚಿತವಾದ ಮೇಲೆ ನಮಗೆ ಅವಮಾನ ಸಾಮ್ರಾಜ್ಯವಲ್ಲದೆ ಬೇರೆ ಸೇವಾ ವೃತ್ತಿಯಲ್ಲದೆ ಮತ್ತೇನೋ ಪಾರ್ಥ. ನಾರಾಯಣ ನಾರಾಯಣ. ನೀವು ಎಂತಹ ಮೇಧಾವಿಗಳು! ಎಷ್ಟು ಬೇಗನೆ ನಿಜಾಂಶವನ್ನು ಊಹಿಸಿದ್ದೀರಿ. ನನಗಾಗಲೇ ಈ ವಿಚಾರವು ಮನಸ್ಸಿಗೆ ಬಂತು. ಆದರೂ ಇದರಿಂದ ವಿರಸವಾದಿತ್ತೆಂದು ಸುಮ್ಮನಿದ್ದೆ. ನಿಜವಾಗಿ ಇದು ಆಲೋಚಿಸತಕ್ಕ ವಿಷಯವೇ. ನಿಮಗೆ ಇನ್ನು ಉಚಿತವಾದ ಕರ್ತವ್ಯಗಳನ್ನು ನಿಯಮಿಸಬೇಕಾಯಿತು. ಆ ಕೃಷ್ಣನು ಏತಕ್ಕೆ ಹೀಗೆ ಮಾಡಿದನೋ ತಿಳಿಯದು. ನಾರಾಯಣ ಅವನು ಬುದ್ಧಿ ಇಲ್ಲದೆ ಹೇಳಿದನು. ಈ ಧರ್ಮಪುತ್ರನು ಇದನ್ನು ಒಪ್ಪಬಹುದೇ? ನಾರಾಯಣ ನಾರಾಯಣ. ಧರ್ಮಪುತ್ರನು ಯುದ್ಧದಲ್ಲಿ ನಕುಲ ಸಹದೇವರು ಮಾಡಿದ ಸಾಹಸಗಳನ್ನು, ಅವರ ಶರಶಸ್ತ್ರ ಕಲಾ ಕೌಶಲ್ಯವನ್ನು ನೋಡಿ ಮೆಚ್ಚಿ ಅವರಿಂದಲೇ ತನಗೆ ಜಯವಾಯಿತೆಂದು ನಂಬಿ ಅವರಿಗೆ ಕೃಷ್ಣನ ಅಪ್ಪಣೆಯಂತೆ ಮಂತ್ರತ್ವವನ್ನು ಕೊಟ್ಟಿರಬಹುದು. ಅದೋ ಧರ್ಮರಾಜನಿತ್ತಲೇ ಧರ್ಮಪುತ್ರ ಭೀಮಸೇನ ಪಾರ್ಥ ಭೀಮಸೇನ ಪಾರ್ಥ ಜನೆ ಮೌನವೇ ಮನದೋಳು ಹನುಮಾನ ಮನದೋಳು ಹನುಮಾನ ನನಗೆ ಜನೆ ಮೌನ ನಾನಾ ವಿನೋದವತಾನಂದ ನಾನಾ ವಿನೋದವತಾನಂದ ನಾನಾ ಪ್ರಭಾರುಚಿರ ನಾನಾ ಪ್ರಭಾರುಚಿರ ಮಹಾನೇಕ ಗಳೆ ಮೌನ
ಬಲ್ಗುಣ ಏನಿದು? ಏತಕ್ಕೆ ಹೀಗೆ ಮೌನದಿಂದಿರುವಿರಿ? ನಾರಾಯಣ ನಾರಾಯಣ ಧರ್ಮಪುತ್ರ, ಲೋಕ ವಿಖ್ಯಾತ ವೀರರಾದ ಇವರು ಹೀಗೆ ಮುಗ್ಧರಾಗಿರುವುದನ್ನು ನೋಡಿ ನನಗೂ ಆಶ್ಚರ್ಯವಾಗಿರುವುದು. ಭೀಮಾರ್ಜುನರೇ, ಮೌನವೇಕೆ? ಮಾತನಾಡದಾರರೇ? ಮೃಕೋದರ, ನನ್ನಲ್ಲಿ ನೀವು ಆಡುವ ಮಾತುಗಳು ಎಂದಿಗೂ ವ್ಯರ್ಥವಾಗಲಾರವು. ನಿಮ್ಮ ಈ ಮೌನಕ್ಕೂ ಆಗ್ರಹಕ್ಕೂ ಕಾರಣವೇನು? ಹೆಚ್ಚು ಮಾತುಗಳೆಂದೇನು? ಭಾರತ ಯುದ್ಧ ವಿಜಯದಿಂದ ಲಭಿಸಿದ ರಾಜ್ಯಕ್ಕೆ ಓರ್ವರು ಸಮುದಾಯಗಳು ನನಗೂ ಅರ್ಜುನನಿಗೂ ನಮ್ಮ ಭಾಗವನ್ನು ವಿಂಗಡಿಸಿ ಕೊಟ್ಟು ಬಿಡು. ಭೀಮಸೇನ, ಸೈರೇಣೆಯಲ್ಲಿದ್ದು ಹೀಗೆ ಮಾತನಾಡುತ್ತೇವೆ. ನಿನ್ನ ಅಣ್ಣನಲ್ಲಿ ನೀನೋ ಅರ್ಜುನನು ಎಂದಿಗೂ ಈ ರೀತಿಯಾಗಿ ಭೇದ ಬುದ್ಧಿಯಿಂದ ಮಾತನಾಡಿದವರಲ್ಲವಲ್ಲ. ಈಗ ಭೇದ ಬುದ್ಧಿ ಬಿಟ್ಟನು ಆದ್ದರಿಂದ ಅವನು ಮಾತನಾಡಿರುವೆನು. ಸರಿಯಾಗಿದೆ. ಏನಿದು ಭೀಮಸೇನ? ಬಾಲಕರಾದ ನಕುಲ ಸಹದೇವರು ಶಾಂತಿಯಿಂದ ಸುಮ್ಮನಿರುವಲ್ಲಿ ವಿವೇಕಶಾಲಿಗಳಾದ ನೀವು ಹೀಗೆ ಕೇಳಬಹುದೇ? ಭಾರತ ಯುದ್ಧ ವಿಜಯಕ್ಕೆ ನೀವು ಹೇಗೆ ಸಹಾಯ ಮಾಡಿದರೋ ಹಾಗೆ ನಕುಲ ಸಹದೇವರು ಸಹಾಯ ಮಾಡಲಿಲ್ಲವೇ? ನಾರಾಯಣ ನಾರಾಯಣ. ಪಾಪ ಪಾಪ, ಬಹು ಸಾಹಸ ಮಾಡಿರಬಹುದು. ಶೂರ ಶಿಖಾಮಣಿಗಳು ಆದ ಭೀಷ್ಮ, ದ್ರೋಣ, ಅಶ್ವತ್ಥಾಮ ಮೊದಲಾದ ಧಾರ್ಮಿಕಾಚಾರ್ಯಗಳಿಂದ ದುರ್ಯೋಧನ, ಕರ್ಣ, ಜಯದ್ರಥಾದಿ ಮಹಾರಥಿಕರ ತಂಡಗಳಿಂದ ಪರಿರಕ್ಷಿತವಾದ 11 ಅಕ್ಷೋಹಿಣಿ ಸೈನ್ಯಗಳ ಮುಂದೆ ನಿಮ್ಮ ನಕುಲ ಸಹದೇವರು ಬಹಳ ಸಾಹಸ ಮಾಡಿರಬಹುದು. ನಾನು ಇಲ್ಲದಿದ್ದರೆ ನಮ್ಮ ಕಡೆಯ ಅಕ್ಷೋಹಿಣಿ ಸೈನ್ಯ, ನಮ್ಮ ಬಡಸೇನ ನಾಯಕರುಗಳು, ನಿಮ್ಮ ನಕುಲ ಸಹದೇವರು ಶತ್ರು ಸರೋಹತಿಗಳಿಂದ ಧೂಳಾಗಿ ಹೋಗುತ್ತಿದ್ದರು. ಏನಿದು ಪಾರ್ಥ? ಭೀಮಸೇನ, ನಿಮ್ಮ ಅಣ್ಣನಾದ ಧರ್ಮರಾಜನು ಮಹಾವೀರನಲ್ಲವೇ? ನಿನ್ನ ತಮ್ಮಂದಿರಾದ ನಕುಲ ಸಹದೇವರು ಶೂರಾಗ್ರಣಿಗಳಲ್ಲವೇ? ಇನ್ನು ದುಷ್ಟ ದುಮ್ಯಾದಿ ಮಹಾರಥಿಕರಿರಲಿಲ್ಲವೇ? ಇವರು ಸಾಹಸ ಚಾತುರ್ಯಗಳಿಂದ ಯುದ್ಧ ಮಾಡಲಿಲ್ಲವೇ? ನಾರಾಯಣ ನಾರಾಯಣ. ಒಳ್ಳೆಯ ವೀರರೆಂದ ರೀತಿ ಹೇಳುತ್ತೀರಿ. ಧರ್ಮನಂದನನು ತನ್ನ ಪ್ರಾಣವನ್ನಾದರೂ ಕೊಟ್ಟು ಪ್ರಾಣವನ್ನು ಉಳಿಸತಕ್ಕವನು. ನಕುಲ ಸಹದೇವರು ಬಡ ಬಾಲಕರು. ದುಷ್ಟ ದುಮ್ಯನೊಬ್ಬ ದುಡುಕಿನ ಹುಚ್ಚನು. ಆ ಉತ್ತರನೊಬ್ಬ ಅಂದುಗಳಿಯು. ಈ ಕಂಡಿಯೊಬ್ಬ ನಪುಂಸಕನು.
ಇಂತಿಂತವರು ನಮ್ಮ ಪಕ್ಷದಲ್ಲಿ ವ್ಯೂಹ ರಚನ ನಿಪುಣರಾದ ದ್ರೋಣಾಚಾರ್ಯರು ಚಿತ್ರ ವಿಚಿತ್ರವಾಗಿ ರಚಿಸಿದ ಹಂಸವ್ಯೂಹ ಆತ್ಮವ್ಯೂಹ ಅವುಗಳನ್ನು ಭೇದಿಸಿ ಅದರ ರಥವನ್ನು ಗದೆಯಿಂದ ಕೊಟ್ಟಿ ಇಟ್ಟು ಮಾಡಿಕೊಳ್ಳವು ತಾವೇ ಆಲೋಚಿಸಿರಿ. ನಿಜ ನಿಜ, ಭಾರತ ವೀರರೆಂದರೆ ನೀವಿಬ್ಬರೇ. ಈ ಧರ್ಮನಂದನನ ಸೌಭಾಗ್ಯಕ್ಕೆಲ್ಲಕ್ಕೂ ನೀವೇ ಮೂಲ ಕಾರಣ. ನಾರಾಯಣ ನಾರಾಯಣ ನಾರಾಯಣ. ಬಲ್ಲನೀಗಲೇ ಕುಲ್ಲ ನೆನೆಸಿದ ಕೊಲ್ಲ ಮಾಡಿದು ಎಲ್ಲವೋ ನಾರಾಯಣ ನಾರಾಯಣ. ಬಲ್ಲನೀಗಲೇ ಕುಲ್ಲ ನೆನೆಸಿದ ಕೊಲ್ಲ ಮಾಡಿದು ಎಲ್ಲವೋ ಇಲ್ಲದ ಸಭೆಯಲ್ಲಿ ಪರಿಪರಿ ಇಲ್ಲದ ಸಭೆಯಲ್ಲಿ ಪರಿಪರಿ ಅಲ್ಲಿದ್ದ ಎಲ್ಲವೋ ಇಲ್ಲದ ಸಭೆಯಲ್ಲಿ ಪರಿಪರಿ ಆತ್ಮಗನಂತೆ ನಡೆಸಿದ ಧರ್ಮಪುತ್ರನವರಾದರೆ ಧರ್ಮ ಭೇದವ ಬೈದು ನಮ್ಮಳು ಬೈದು ನಮ್ಮಳು ಅಲ್ಲನೀಗಲ ಕುಲ್ಲ ನೆನೆಸಿದ ಕೊಲ್ಲ ಮಾಡಿದು ಎಲ್ಲವೋ ನನ್ನ ಶೌರ್ಯದೆ ಸರ್ವಸಿದ್ಧನ ಧೈರ್ಯದಿ ನಾವು ತುರಿಯದಿ ನೋಡಿದನು. ಅಲ್ಲನೀಗಲೇ ಕುಲ್ಲ ನೆನೆಸಿದ ಕೊಲ್ಲ ಮಾಡಿದುದೆಲ್ಲವೋ ಕೊಲ್ಲ ಮಾಡಿದುದೆಲ್ಲವೋ ಕೊಲ್ಲ ಮಾಡಿದುದೆಲ್ಲವೋ ಹರಿಭಯಂಕರ ನೆನೆದೆ ಹರಿಭಯಂಕರ ನೆನೆದೆ ಸ್ವರಪರಂಪರೆಗಳಿಂ ವೈರಿ ಸೈನ್ಯವೋ ದೊಡ್ಡ ವೀರನಾನೇ ಪರಿಮಿತ ಬಲರೋದ ಕೌರವನು ಒಂದು ಧೀರನಾದ ಹೀಗಿರುವಲ್ಲಿ ಕೃಷ್ಣನು ಮಾಡಿದ್ದೇನೆ, ಅವನಿಂದ ಜಯವಾಗಿದ್ದೇನೆ. ಓಹ್, ಆ ದಿನ ಸಭೆಯಲ್ಲಿ ಆನೇ ನಮ್ಮ ಸಕಲ ವಿಜಯಕ್ಕೂ ಕಾರಣವಾದಂತೆ ನಾವೆಲ್ಲರೂ ತನ್ನ ಕಣ್ಣುಗಳಿಗೆ ಕೇವಲ ಬಲಹೀನರಾಗಿಯೂ ಬುದ್ಧಿಹೀನರಾಗಿಯೂ ಕಂಡಂತೆಯೂ ಸರ್ವಜ್ಞರ ಮುಂದೆ ಅಟ್ಟಹಾಸದಿಂದ ಮೆರೆದರೆ ನಮ್ಮ ಅಣ್ಣನಾದರೂ ಇದಕ್ಕೆ ಪ್ರತಿಯಾಗಿ ಮಾತನಾಡಿ ನಮಗೆ ಗೌರವವನ್ನು ತಂದು ಕೊಡಬೇಕಾಗಿತ್ತು. ನ್ಯಾಯವೋ ಅಲ್ಲವೋ ತಾವೇ ಆಲೋಚಿಸಿರಿ. ನಾರಾಯಣ ನಾರಾಯಣ. ಹೇಳಿದರೆ ಕೇಳುವ. ಶಾಂತರಾಜ ಸೌಖ್ಯದೆ ಶಾಂತರಾಜ ಸೌಖ್ಯದೆ ಶಾಂತರಾಜ ಸೌಖ್ಯದೆ
ಭೀಮಸೇನ, ಸ್ವಲ್ಪ ಶಾಂತರಾಗಿ ಕೇಳು. ನಿಮಗೆ ವಿರೋಧವಾದ ಮಾತುಗಳನ್ನಾಡಿ ನಿಮ್ಮ ಗೌರವವನ್ನು ಕೆಡಿಸಬೇಕೆಂದು ನನ್ನ ಉದ್ದೇಶವಲ್ಲ. ಮುಖ್ಯವಾಗಿ ಶ್ರೀಕೃಷ್ಣ ಪರಮಾತ್ಮ ನಮಗೆ ಜಯವಾಯಿತೆಂದು ನಾನು ನಂಬಿರುವೆನು. ಆದ ಕಾರಣ ನಾನು ಆತನನ್ನು ಆಪತ್ ಬಂಧುವು, ಗುರುವು, ದೈವವು ಎಂದು ಭಾವಿಸಿ ಆತನ ಅಪ್ಪಣೆಯಂತೆ ಕಾರ್ಯಗಳನ್ನು ಏರ್ಪಡಿಸಿರುವೆನು. ಈ ವಿಚಾರವನ್ನು ಗಮನಿಸಬೇಕಾದದ್ದು ನಿಮ್ಮ ಧರ್ಮವು. ಧರ್ಮ 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 ನಿನಗೆ ಯಾವುದು ಸರಿ ಎಂದು ತೋರಿದರೆ ಅದೇ ಧರ್ಮ. ನಾರಾಯಣ ನಾರಾಯಣ. ನಿಜ ನಿಜ ಅರ್ಜುನ, ನಿಜವಾದ ಮಾತನ್ನೇ ಹೇಳಿದೆ. ರಣರಂಗದಲ್ಲಿ ನಿಂತು ಪರಬಲದ ಶಸ್ತ್ರಾಸ್ತ್ರಗಳನ್ನು ಸಾಗಿಸಿ ಹೊರನಾಡಿ ಹೋರಾಡಿ ನಾನಾಯುಧಗಳನ್ನು ತರಿದುರುಳಿಸಿ ಅಕ್ಷಾಯಣಿ ಸೈನ್ಯವನ್ನು ಮಹಾಶೌರ್ಯ, ಶಕ್ತಿ, ಸಾಹಸಗಳಿಂದ ಜಯವನ್ನು ಪಡೆದವರು ನಾವು. ಆಗೋಲನು ನೋಡಿದರೋ ನ್ಯಾಯವು ಹೇಗಿರುವುದು? ಆ ಕೃಷ್ಣನಿಂದ ನಮಗೆ ಯಾವಾಗಲೂ ಆ ಕೃಷ್ಣನು ನಮಗೆ ಮಾಡಿದ್ದಾದರೂ ಏನು? ಪಾರ್ಥ ಪಾರ್ಥ, ಹಾಗಾದರೆ ಶ್ರೀಕೃಷ್ಣ ಪರಮಾತ್ಮನಿಂದ ನಿನಗಾದರೂ ಸಹಾಯವಾಗಲಿಲ್ಲವೇ? ಆಹಾ, ಬಹಳ ಸಹಾಯವಾಯಿತು. ಧನಸ್ಸನ್ನಾಗಲಿ ಆಯುಧಗಳನ್ನಾಗಲಿ ಕೈಯಿಂದ ಮುಟ್ಟದೆ ರಾಕ್ಷಸ ತಂಡಗಳನ್ನು ಹಿಡಿದು ರಥದ ಮೇಲೆ ಕುಳಿತು ಪೂಜೆಯನ್ನು ಬೆದರಿಸಿದ ಮಾತ್ರಕ್ಕೆ ಅವನು ನಮಗೆ ಜಯವಾಗಲು ಬಹಳ ಸಹಾಯ